ಸೈಟಲ್ಲಿ ಯಾವ ಆಫೀಸರ್ ಇದ್ದೀರಾ ರಿಪೋರ್ಟ್ ಮಾಡಿ. ಹಾಂ ಸರಿ, ಹೋಗ್ತಾ ಇದ್ದೀವಿ. ಬೇಗ ಎಲ್ಲರೂ ರಿಪೋರ್ಟ್ ಮಾಡಿ. ನಾರ್ತ್ ಐಲ್ಯಾಂಡ್ ಮತ್ತು ರೋಸ್ವುಡ್ ಏರಿಯಾ ಮಧ್ಯ ಶೂಟ್ಔಟ್ ಆಗಿದೆ ಅಂತ ವರದಿ ಬಂದಿದೆ. ಬೇಗ ಅಲ್ಲಿ ಅಡ್ರೆಸ್ ಮಾಡಿ. ಓವರ್ ಓವರ್. ನಾವೀಗ ಕ್ರೈಮ್ ಸೀನಿಗೆ ಬಂದಿದ್ದೀವಿ. ಬೆಟಾಲಿಯನ್ ಎಲ್ಲ ಬಂದು ಸೇರಿದೆ. ಗನ್ ಶಾಟ್ ಕೇಳಿ ಬಂದಿದೆಯಂತೆ, ದಯವಿಟ್ಟು ರಿಪೋರ್ಟ್ ಮಾಡಿ. ಶೂಟ್ ಮಾಡ್ದನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಮೆಲ್ರೋಸ್ ಅವೆನ್ಯೂ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಜೊತೆಗೆ ಗನ್ ಇಟ್ಕೊಂಡಿದ್ದಾನೆ. ಎಲ್ಲರೂ ಮಂಡಿಯವ್ರು ಕೂತ್ಕೊಳ್ಳಿ ಈಗಲೇ. ಅಯ್ಯೋ ಛೇ. ಗ್ಯಾಲರಿ 86 ಪೇಮೆಂಟ್ 1 ತಿಂಗಳಿಂದ ಬಾಕಿ ಇದೆ. ಬ್ಯಾಲೆನ್ಸ್ ಪೇ ಮಾಡಿಲ್ಲ ಅಂದರೆ ಯೋಚೆ ಹೋಗಪ್ಪ. ಡಿಕ್ಲೈನ್. ಚಿಕ್ಕ ಮಗು ತರ ಆಡೋದನ್ನ ಬಿಡು. ಮೊದಲು ಓಪನಿಂಗ್ಗೆ ಟೈಮ್ ಇಲ್ಲ ಜಾಸ್ತಿ. ಏನ್ ಮಾಡ್ತಾ ಇದೀಯ ನೀನು? ಅಲ್ಲ, ನೀನೇನ್ ಮಾಡ್ತಿದ್ಯಾ? ನಮ್ಮ ಹತ್ರ ಇರೋದನ್ನೆಲ್ಲ ಈ ಗ್ಯಾಲರಿಗೆ ಹಾಕಿದ್ದೀವಿ. ಚೆನ್ನಾಗ್ ಆಗ್ತಿದೆ ಅಂತ ಹೇಳ್ದೆ. ಹಾಗಾದ್ರೆ ದುಡ್ಡೆಲ್ಲ ಎಲ್ಲಿ? ಇದು ದುಡ್ಡು ಕಾಸಿನ ವಿಷಯ, ನಿನಗೆ ಅರ್ಥ ಆಗಲ್ವಾ? ಸುಮ್ನಿರು. ಹೌದು, ನಿಜ. ನನಗೆ ಏನೋ ಒಂದು ಮಾತು ಕೊಡಬೇಕು. ಏನು? ನಿನ್ನ ನಂಬಿ ನಾನು ತಪ್ಪು ಮಾಡಿಲ್ಲ ಅನ್ನೋದು. ನಮ್ಮ ಪ್ರೀತಿ ಮೇಲಾಣೆ. ಈ ಎಕ್ಸಿಬಿಷನ್ನಿಂದ ಸ್ವಲ್ಪ ದುಡ್ಡು ಬಂದರೆ ಸರಿ. ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಓಕೆ, ಆರಾಮಾಗಿರು. ಓಕೆ, ಈ ಐಡಿಯಾ ಯಾಕೋ ಸರಿ ಹೋಗ್ತಿಲ್ಲ. ಇದು ನಿನ್ನ ಕೈಲಾಗತ್ತೆ, ನಿನ್ನ ಕೈಲಾಗತ್ತೆ.
ಏನು ಗೊತ್ತಾ, ತುಂಬ ಖುಷಿ ಆಗ್ತಿದೆ. ನಾನು ಸ್ವಲ್ಪ ಟೈಮ್ ಮಾಡಿಕೊಂಡು ನಿನ್ನ ಮೀಟ್ ಮಾಡಕ್ ಬಂದಿರೋದು. ಹಾ, ನಂಗೂ ಖುಷಿ ಆಯ್ತು. ನೀವು ಊಟಕ್ಕೆ ಬಂದಿದ್ದು ನಂಗೂ ಖುಷಿ ಆಯ್ತು. ತುಂಬಾ ವರ್ಷ ಆಗಿತ್ತು. ತುಂಬಾ ದಿನ ಆಗಿತ್ತು. ತುಂಬಾ ವರ್ಷಗಳಾಗಿತ್ತು. ವೈನ್ ಚೆನ್ನಾಗಿದೆ ಅಲ್ಲ? ಮಡಲಿನ್, ನಾನು ಬಂದೆ. ಓ, ಬಂದ್ಯಾ? ಏನ್ ವಿಶೇಷ, ಬೇಗ ಬಂದ್ಬಿಟ್ಟಿದ್ಯಲ್ಲ? ಹಾ, ಇವನು ಡಾಲಾಸ್ ಇಂಡಿಯಾನಾದಿಂದ ಬಂದಿದ್ದಾನೆ. ನೆನ್ಪಿದ್ಯಾ ನಾನು ಹೇಳಿದ್ದೆ? ನೀವು ಸಿಕ್ಕಿದ್ ತುಂಬಾ ಖುಷಿ ಆಯ್ತು. ಮೆಡಲಿನ್ ಬಗ್ಗೆ ತುಂಬಾನೇ ಹೇಳಿದಾಳೆ. ಸಿಕ್ಕಿದ್ರಲ್ಲ, ಬನ್ನಿ ಕೂತ್ಕೊಳ್ಳಿ. ಮತ್ತೆ ಇವತ್ತು ಹೇಗಿತ್ತು? ಹೇಗಿರುತ್ತೆ ಅಂತ ನಿನಗೆ ಗೊತ್ತಲ್ಲ. 4 ಕಟ್ಕೊಂಡಿರೋ ಟಾಯ್ಲೆಟ್ಗಳು, 3 ನಿಧಾನಕ್ಕೆ ಟ್ರೈನ್ ಆಗ್ತಿರೋ ಸಿಂಕ್ಗಳು, ಮತ್ತೆ ಒಂದ್ ಲೀಕ್ ಆಗೋ ನಲ್ಲಿ. ನನ್ ಗಂಡ ಈ ಏರಿಯಾದಲ್ಲಿ ನಂಬರ್ 1 ಪ್ಲಂಬರ್. ಎಲ್ರು ಇವನ್ನೇ ಕೆಲ್ಸಕ್ಕೆ ಕರೆಯೋದು. ಹೋ, ಹೌದಾ? ವೈನ್ ನಿಮ್ಗೇನ್ ಬೇಡ ಅನ್ಸುತ್ತಲ್ಲ? ಹೌದು ಅಲ್ವಾ, ತಗೊಳ್ಳಿ. ಮ್ಯಾಡ್ಲಿನ್ ಹೇಳ್ತಾ ಇದ್ಲು, ನೀವು ಇರಾಕ್ ಅಫ್ಘಾನಿಸ್ತಾನಲ್ಲಿ ಕೆಲಸ ಮಾಡ್ತಿದ್ರಂತೆ. ಡಾಲಸ್ ಅವ್ನ ಕಸಿನ್ ಮೀಟ್ ಮಾಡಕ್ಕೆ ಅಂತ 1-2 ದಿನ ಇಲ್ಲಿ ಬಂದಿದ್ದಾನೆ. ಅದಕ್ಕೆ ನಮ್ಮನೆಗೆ ಊಟಕ್ಕೆ ಬಾ ಅಂತ ಕರೆದೆ. ಇಷ್ಟೊತ್ತು ಕುತ್ಕೊಂಡು ಹಳೆಯ ಕತೆಗಳು ಮಾತಾಡ್ತಾ ಇದ್ವಿ. ನಾವು ಹೈಸ್ಕೂಲ್ ಜೊತೆಗೆ ಓದಿದ್ದು. ನಮ್ಮಿಬ್ಬರ ಪೇರೆಂಟ್ಸ್ ಕೂಡ ಫ್ರೆಂಡ್ಸ್, ಗೊತ್ತಾ? ಹೌದು. ನೀವೇನ್ ಮಾಡ್ಕೊಂಡಿರೋದು? ಓ, ನಾನು ಸಾಫ್ಟ್ವೇರ್ ಇಂಜಿನಿಯರ್. ಬೋರಿಂಗ್ ಅನಿಸ್ತಾ ಇದೆ. ಹೌದು, ಖಂಡಿತ ಖಂಡಿತ ಹೌದು. ನಾವು ಜೀತಕ್ಕಿರ್ತೀವಲ್ಲ, ಅದಕ್ಕೆ. ಒಳ್ಳೇದು. ಸ್ವಲ್ಪ ಚಿಕನ್ ಬೇಕಾ? ಕೊಡು. ಸಲಾಡು ಹಾಕೋಬೇಕಂದ್ರೆ. ಡಲಾಸ್ ಕೊಡ್ತೀಯ ಅದನ್ನ? ಕೈಗೆ ಸಿಗ್ತಾ ಇಲ್ಲ. ಥ್ಯಾಂಕ್ಸ್. ನಿನ್ನೆ ಹೆದರಿಸ್ಬೇಕು ಅಂತಿರ್ಲಿಲ್ಲ. ಪರವಾಗಿಲ್ಲ. ಚೆನ್ನಾಗಿ ಕಾಣ್ತಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ತಗೋ. ಥ್ಯಾಂಕ್ ಯು. ನಿನಗೋಸ್ಕರ ಡಿಯರ್. ಟು ಅವರ್ ಫ್ರೆಂಡ್ಶಿಪ್. ನಾನು ಆರ್ಟಿಸ್ಟ್ ಟೂರ್ಗೋಸ್ಕರ ಕಾಯ್ತಾ ಇದ್ದೆ. ಹಾ ಸರಿ ಬಾ, ನಾನು ಹಿಂಗೆ ಕರ್ಕೊಂಡು ಹೋಗ್ತೀನಿ. ಕಮ್. ಸರಿ ಬಾ, ಇಲ್ಲಿ ನೋಡು ಇದು ಎಷ್ಟು ಸಖತ್ತಾಗಿದೆ. ಆ ಬಣ್ಣಗಳೆಲ್ಲ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದಾರಲ್ಲ. ಇನ್ನೊಂದು ತೋರಿಸ್ತೀನಿ, ಬಾ ಇಲ್ಲಿ ಬಾ. ಇದು 5 ವರ್ಷಗಳ ಹಿಂದೆ ಥೈಲ್ಯಾಂಡಲ್ಲಿ ತೆಗೆದಿದ್ದು. ಸುಂದರವಾದ ಸನ್ಸೆಟ್ ಯಾವತ್ತೂ ನೋಡಿಲ್ಲ. ಇವಾಗ ನನ್ನ ಜೊತೆನೆ ಹಿಂದೆ ಬಾ, ಸ್ವಲ್ಪ ಹಿಂದೆ ಬಾ. ನಿಂಗೆ ಚೇಂಜ್ ಕಾಣಿಸ್ತಾ? ಅಲ್ವಾ? ಎಕ್ಸಾಕ್ಟ್ಲಿ. ಮತ್ತೆ ಇದೇನು? ಸೇಂಟ್ ಜಾನ್ಸ್ ಚರ್ಚ್, ಬೇಬ್ಲೂಸ್, ಲೆಬನಾನ್. ನದಿಯಾ ಮಾರ್ಕೋಸ್ ಅವರ ಇಮೇಜ್ಗಳು ಎಲ್ಲಾನು ಜೊತೆಗೆ ಸೇರಿದ್ರೆ ಸಮಯದ ಅಂತರ ಗೊತ್ತಾಗುತ್ತೆ. ಇದ್ರ ಬಗ್ಗೆ ನಿಮಗೆ ನಾನು ಹೇಳ್ತೀನಿ. ಹಾ, ಖಂಡಿತ ಹೇಳಿ. ಇದನ್ನ 2000 ಪ್ಯಾರಿಸ್ ಅಲ್ಲಿ ತೆಗೆದಿದ್ದು. ಈ ಬಿಲ್ಡಿಂಗ್ಸ್ ಅಲ್ಲಿರೋ ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಕ್ಯಾಫೆ ಬಾಲ್ಸಾಕ್ ನ ಎದುರುಗಡೆ ತೆಗೆದಿರೋದು. ಇದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಥವಾ ಇನ್ನೊಂದ್ಸಲ ಹೇಳ್ಬೇಕಾ? ಇದನ್ನ 10 ವರ್ಷದಿಂದ ಮಾಡ್ತಿದ್ದೀನಿ. ನಿಮ್ ವರ್ಕ್ ಹಿಂದೆಯಿಂದನೂ ನೋಡ್ತಾ ಇದ್ದೀನಿ. ತುಂಬಾ ಕನ್ಸಿಸ್ಟೆಂಟ್ ಆಗಿದ್ದೀರಾ. ಥ್ಯಾಂಕ್ ಯು. ಓ ಹಾಯ್ ಬಿಲ್. ಅದ್ಭುತವಾಗಿ ಕೆಲಸ ಮಾಡ್ತೀರಾ. ಎಕ್ಸ್ಕ್ಯೂಸ್ ಮೀ. ಸೊ ಈ ಆರ್ಟಿಸ್ಟ್ ಯಾರು? ಅವಳು ಲೆಬನಾನ್ ನೋಳು. ಕರಿಯರ್ ಚೇಂಜ್ ಮಾಡಿದ್ಮೇಲಿಂದ ಇದು ಅವಳ ಫಸ್ಟ್ ಎಕ್ಸಿಬಿಟ್. ಮುಂಚೆ ಕೆಲ್ಸದ ಸ್ಟ್ರೆಸ್ ಜಾಸ್ತಿ ಆಗೋಗಿತ್ತು. ನಾಡಿಯಾ, ಇವರು ಬಿಲ್, ಲಾಸ್ ಆಂಜಲಸ್ ರಿವ್ಯೂ ಇಂದ. ನೈಸ್ ಟು ಮೀಟ್ ಯು. ಮತ್ತೆ ಕ್ಯಾಥಿ ಫ್ರಮ್ ಬ್ಲೂ ಪ್ರಿಂಟ್ ಆರ್ಟ್ಸ್. ವೆರಿ ನೈಸ್ ಟು ಮೀಟ್ ಯು. ನೀವು 3 ಜನ ಮಾತಾಡ್ತೀರಿ, ನಾನು ಗೆಸ್ಟ್ ನ ವೆಲ್ಕಮ್ ಮಾಡ್ಕೊಂಡ್ ಬರ್ತೀನಿ. ಮತ್ತೆ ನೀವ್ಯಾರೋ ಗೊತ್ತಾಗ್ಲಿಲ್ಲ. ಮನ್ಮಥನ? ರಾಸ್. ಮತ್ತೆ ರಾಸ್ ಏನ್ ಮಾಡ್ತಾರೆ? ಕಲೆಕ್ಟ್. ಇಲ್ಲೇನ್ ಕಲೆಕ್ಟ್ ಮಾಡ್ತೀರಾ? ನನಗಿಲ್ಲಿ ಏನು ಇಷ್ಟ ಆಗುತ್ತೋ ಅದು. ಓ ಹೌದಾ, ಬನ್ನಿ. ನಾಡಿಯಾ, ನಿಮ್ಮ ಹೊಸ ಕರಿಯರ್ಗೆ ಶುಭವಾಗ್ಲಿ. ನಿಮಗೂ ಅಷ್ಟೇ. ನಿಮ್ ಸಪೋರ್ಟ್ ಇಲ್ದೇನೆ
ನನ್ನ ಫಸ್ಟ್ ಎಕ್ಸಿಬಿಷನ್ನ ಇಲ್ಲಿ ಮಾಡಕ್ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ನಿನಗಷ್ಟು ಟ್ಯಾಲೆಂಟ್ ಇದೆ ಚಿನ್ನ. ನಿನ್ನ ಒಂದೊಂದು ಫೋಟೋಗ್ರಾಫ್ ಕೂಡ ಮುದ್ದಾದ ಕವನ ಇದ್ದಾಗಿರುವಾಗ ಹೇಗೆ ಎಕ್ಸಿಬಿಟ್ ಮಾಡ್ದಿರೋಕೆ ಸಾಧ್ಯ ಹೇಳು? ಆದರೆ ಒಂದು ವಿಷಯ ನೀವ್ಯಾರೂ ಮರಿಬಾರ್ದು, ನೋಡಿ, ಆನಂದಿಸಿ, ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿ. ನಿಮ್ಮ ಫೋಟೋಗ್ರಾಫ್ಸ್ ನೋಡ್ತಾ ಇದ್ರೆ ಲವಲವಿಕೆ ಎದ್ದು ಕಾಣುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಆಕ್ಚುಲಿ ಹೊಸ ಹುಟ್ಟು, ಹೊಸ ಆರಂಭ. ಮಾನಸಿಕವಾಗಿ ಇದು ನನ್ನ ಹೊಸ ಹುಟ್ಟು. ಹಾಗಾದ್ರೆ ನಿಮ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ವರ್ಕಲ್ ತೋರಿಸ್ತೀರಾ? ಖಂಡಿತ. ಲೆಬನಾನ್ ಅಲ್ಲಿ ಹುಟ್ಟಿ ಬೆಳೆದೆ, ಆಮೇಲೆ ಸ್ಟೇಟ್ಸ್ಗೆ ನಾನು ವಲಸೆ ಬಂದೆ. ಎಷ್ಟ್ ದಿನಗಳ ಹಿಂದೆ? ಸುಮಾರು 20 ವರ್ಷದ ಹಿಂದೆ. ಮತ್ತೆ ನೀವು ಯಾವಾಗ್ಲೂ ಫೋಟೋಗ್ರಾಫರ್ ಆಗ್ಬೇಕು ಅನ್ಕೊಂಡಿದ್ರಾ? ನಂಗೆ ಚಿಕ್ಕ ವಯಸ್ಸಿಂದನೂ ತುಂಬಾ ಇಷ್ಟ. ನಾನು ಚಿಕ್ಕವಳಿದ್ದಾಗ ಮ್ಯಾಗ್ಝಿನ್ನಲ್ಲಿ ಫೋಟೋಸ್ ಕಟ್ ಮಾಡಿಟ್ಕೋತಿದ್ದೆ. ಆ ಕ್ಷಣದಲ್ಲಿ ನನ್ನ ಮನಸ್ಸಿಗೆ ಏನು ಖುಷಿ ಅನ್ನಿಸ್ತಿತ್ತೋ ಅದನ್ನ ತಗೊಂಡು ನಾನು ಜಾಮಿಟ್ರಿ ಬಾಕ್ಸ್ ಅಲ್ಲಿ ಬಚ್ಚಿಡ್ತಾ ಇದ್ದೆ. ಮತ್ತೆ ಇದು ನಿಮ್ಮ ಫಸ್ಟ್ ಎಕ್ಸಿಬಿಷನ್ ಅಲ್ವಾ? ಹೌದು. ನೀವು ಜಡ್ಜ್ ಮಾಡ್ಬೇಕಾಗಿರೋದು ಆರ್ಟಿಸ್ಟ್ನ ಅಲ್ಲ, ಆರ್ಟ್ನ. ನಾನು ಅವ್ರ ಬಗ್ಗೆ ತಿಳ್ಕೊತಾ ಇದ್ದೀನಿ. ಆದ್ರೆ ಅವ್ರ ಬಯೋ ಗೋಡೆ ಮೇಲೆಲ್ಲ ಇದೆ. ಅಲ್ಲಿ ಅಲ್ಲಿ ಇನ್ನು ಎಲ್ಲೆಲ್ಲಿರ್ಬೇಕು? ಏನ್ ನಿಮ್ ಪ್ರಾಬ್ಲಮ್? ನನ್ಗೇನು ಪ್ರಾಬ್ಲಮ್ ಇಲ್ಲ ಕ್ಯಾತ್, ಯಾಕಂದ್ರೆ ನೀನು ನನ್ನ ಹತ್ರ ಕೆಲಸ ಮಾಡ್ತಿಲ್ಲ. ಯಾಕಂದ್ರೆ ನೀವು ಅಫೋರ್ಡ್ ಮಾಡಕ್ ಆಗಲ್ಲ. ಕಲೀಗ್ಸ್ ಒಬ್ಬರು ಕಂಡ್ರೆ ಒಬ್ರಿಗೆ ತುಂಬಾ ಇಷ್ಟ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಶೋರ್. ಇದನ್ನ ನಾನು ಪ್ಯಾರಿಸ್ ಅಲ್ಲಿ ಇದ್ದಾಗ ತೆಗೆದಿದ್ದು. ಇದು ನನ್ನ ಒನ್ ಆಫ್ ಮೈ ಫೇವ್ರೆಟ್ ಫೋಟೋಸ್. ಇದು ತುಂಬಾ ಚೆನ್ನಾಗಿದೆ. ಹೌದಲ್ವಾ? ತುಂಬಾ ಚೆನ್ನಾಗಿದೆ ಅಲ್ವಾ? ನಿಂಗೆ ಇಷ್ಟ ಆಯ್ತಾ? ತುಂಬಾನೇ ಚೆನ್ನಾಗಿದೆ. ಒಳ್ಳೆ ಕುಕ್ ನೀನು. ಇದಮ್ಮ ಮಾಡಿದ್ದಲ್ಲ, ಆದ್ರೆ ತುಂಬಾನೇ ಚೆನ್ನಾಗಿದೆ. ಹೌದು, ನಾನೊಂದು ಕೇಳಬೇಕು. ಅಲ್ಲಿ ಬಗ್ಗೆ ಏನಾದರೂ ವಿಚಿತ್ರವಾದ ಕತೆಗಳಿದ್ಯಾ? ಇಲ್ಲ. ಟ್ರಾವಿಸ್ಗೆ ಯುದ್ಧದ ಬಗ್ಗೆ ಮಾತಾಡೋದು ಇಷ್ಟ ಆಗಲ್ಲ. ಓಹ್, ಅರ್ಥ ಆಗುತ್ತೆ. ಓಕೆ. ಚೆನ್ನಾಗಿದೆ ಅಲ್ವಾ? ನನಗೆ ಅದಿಷ್ಟ ಆಯ್ತು. ಮಿಸ್ಟರ್ ಬೋಮಾಂಟ್ ಅವರು ಎಲ್ಲಿ ಸಿಗ್ತಾರೆ ಅಂತ ಗೊತ್ತಾ? ಈ ಫೋಟೋಗಳನ್ನೆಲ್ಲ ನೋಡಿ, ಬೇರೆ ಬೇರೆ ಪ್ಲೇಸಸ್. ನಾನು ಅಲ್ಲಿಗೆ ಹೋಗ್ಬೇಕು. ಹಾಗೆ ಹೋಗೋದಕ್ಕೆ ನಿಮ್ಮ ಥರದ ಕೆಲಸ ಬೇಕಾದ್ರೂ ಮಾಡ್ತೀನಿ. ಅಂದ್ರೆ ಇದಾ? ಅಂದ್ರೆ ಹೊರಗಡೆ ಆದ್ರೂ ಓಡಾಡ್ತಿರ್ತಿರಲ್ಲ, ನಂತರ 4 ಗೋಡೆ ಮಧ್ಯ ಇರೋದಿಲ್ಲ. ನಾನಿನ್ನು ಏನೇನೋ ಮಾಡ್ಬೋದು, ಆದರೆ ನಾನು ರೆಂಟ್ ಕೂಡ ಕಟ್ಟಬೇಕು. ಹೇಗಿದೆ? ಪರವಾಗಿಲ್ಲ, ನಾನು ಹೈಪೋಗ್ಲೈಸೆಮಿಕ್. ಇಲ್ಲ, ನೀವೇ ಇಟ್ಕೊಳ್ಳಿ, ನಾನು ತಗೋತೀನಿ. ಓಕೆ. ನೀನ್ ಯಾಕೆ ರಿಂಗ್ ಹಾಕೊಂಡಿಲ್ಲ? ಇನ್ನು ಹಾಕಲ್ಲಪ್ಪ. ನಿನ್ನಂಥ ಹ್ಯಾಂಡ್ಸಮ್ ಹುಡುಗ ಮದುವೆ ಆಗಿಲ್ಲ ಅಂದ್ರೆ ಏನರ್ಥ? ನನಗೆ ಮದುವೆಲಿ ನಂಬಿಕೆ ಇಲ್ಲ, ವರ್ಕೌಟ್ ಆಗಲಿಲ್ಲ. ನೀವು ಹೇಳ್ತಿರೋದು ನಿಜಾನೇ. ಖಂಡಿತ ನನ್ನ ಮೂಗ್ದಾರನ ಇನ್ನೊಬ್ರು ಕೈಲಿ ಕೊಡಕ್ಕೆ ನನಗೆ ಇಷ್ಟನೇ ಇಲ್ಲ. ಸತ್ಯ ಹೇಳಿದ್ದೀರ ನೋಡಿ. ನಿಂಗೊಂದು ಸ್ವಲ್ಪ ವೈನ್ ತರ್ತೀನಿ. ಥ್ಯಾಂಕ್ಸ್, ಬೇಡ, ನಾನು ಕುಡ್ಕೊಂಡೇ ಬಂದಿದ್ದೀನಿ. ಹಾ, ಮಿತವಾಗಿ ಕುಡಿಯೋನು. ಹೌದು, ಹಾಗೂ ಅನ್ಬೋದು. ಹೆಂಗಸರು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ನಿಭಾಯಿಸೋಕ್ಕಂತೂ ಆಗೋದೇ ಇಲ್ಲ. ನಿಜ ಹೇಳ್ತಾ ಇದ್ದೀರಾ. ಗಂಡಸರು ತುಂಬಾ ಮಜಾ ಕೊಡ್ತಾರೆ. ನನಗಿದು ಇಷ್ಟ ಆಯ್ತು. ನಿಜವಾಗ್ಲೂ ನಿನ್ನ ರಸಿಕತೆ ತುಂಬಾ ಚೆನ್ನಾಗಿದೆ. ಇದು ಒಂದು ದೊಡ್ಡ ಕಲೆಕ್ಷನ್ನ ಸಣ್ಣ ಭಾಗ. ಮಿಕ್ಕಿ ತೋರಿಸ್ತೀನಿ ಬಾ. ಇಂಥ ವಸ್ತುಗಳನ್ನ ತೋರ್ಸೋದಕ್ಕೇನೆ ನನ್ನನ್ನ ಡೀಲರ್ ಅನ್ನೋದು. ಬಾ, ನನ್ನ ಜೊತೆ ಬಾ.
ಅದು ನಾನು ಹೇಳ್ತೀನಿ. ನನಗನ್ಸೋ ಪ್ರಕಾರ ನಾವು ಆ ಜನರನ್ನೆಲ್ಲ ಬಿಡುಗಡೆ ಮಾಡಿದ್ದೀವಿ, ಮತ್ತೆ ಅವರು ನಮ್ಮ ಋಣದಲ್ಲಿದ್ದಾರೆ. ಅವರಿಂದ ಏನಾಗಬೇಕು? ಅವ್ರನ್ನ ನಾವು ಬಿಡುಗಡೆ ಮಾಡಿದ್ದೀವಿ. ಯಾವುದರಿಂದ ಬಿಡುಗಡೆ ಮಾಡಿದ್ದು? ಯಾವುದರಿಂದ ಬಿಡುಗಡೆ ಮಾಡಿದ್ದು? ಅವ್ರ ಲೀಡರಿಂದ, ಅಂದ್ರೆ ಅವ್ರ ಲೀಡರಿಂದ. ಅವರು ಸಣ್ಣ ಪುಟ್ಟ ಗ್ರೂಪ್ಗಳು ಮಾಡ್ಕೊಂಡಿದ್ರು, ಹಾಗಾಗಿ ನಾವು ಅವ್ರನ್ನ ಗ್ರೂಪ್ಗಳಿಂದ ಕೂಡ ನಾವು ಬಿಡುಗಡೆ ಮಾಡಿದ್ವಿ ಅನ್ಸುತ್ತೆ. ಅದ್ರ ಬಗ್ಗೆ ನಿನ್ಗೇನ್ ಗೊತ್ತು? ಅಲ್ಲ, ಏನ್ ಗೊತ್ತು ಅಂತ ಹೇಳು. ಯಾಕಂದ್ರೆ ನನ್ಗೆ ಅರ್ಥ ಆಗ್ಬೇಕು. ನೀನ್ ನೋಡಿದ್ರೆ ಕಂಪ್ಯೂಟರ್ ಹಿಂದೆ ಆರಾಮಾಗಿ ಕೂತಿದ್ದೆ ಇಂಡಿಯಾನಾದ ಮೇರಿಯಾನ್ನಲ್ಲಿ. ನಾನು ನ್ಯೂಸ್ನ ನೋಡಿದೆ, ಮತ್ತೆ ಅವರು ಅವ್ರ ಹೆಂಡತಿನ ನಡ್ಸ್ಕೊಳ್ಳೋ ಥರನೇ ಒಂಟೆಗಳನ್ನು ನಡ್ಸ್ಕೊಳ್ಳೋದಕ್ಕೆ ನಾವು ಬಿಡಬೇಕಾಗಿತ್ತು ಅನ್ಸುತ್ತೆ. ಸಾಕು, ಸುಮ್ಮನಿರಿ. ನೀನ್ ಕೂತಿರೋದು ನನ್ನ ಟೇಬಲ್ ಮೇಲೆ, ತಿಂತಿರೋದು ನನ್ನ ಊಟ, ಕುಡಿತಿರೋದು ನನ್ನ ವೈನ್, ಮತ್ತೆ ನೀನು ನನಗೆ ಮರ್ಯಾದೆ ಕೊಡಲ್ವಾ? ಅದು ನನ್ನ ಹೆಂಡತಿ ಮುಂದೆ. ನಾನು ಮಾತಾಡಕ್ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ಓಕೆ, ಸುಮ್ಮನಿರಿ. ಸಮಾಧಾನವಾಗಿ ಮೊದಲು ಊಟ ಮಾಡಿ. ಅವ್ರಿಗೆ ನಾವು ತುಂಬಾನೇ ಕೊಟ್ಟಿದ್ದೀವಿ ಅಂತ ಅನ್ಸುತ್ತೆ, ಮತ್ತೆ ಪ್ರಾಫಿಟ್ ಇಲ್ಲದೆ ನಾವು ತುಂಬಾ ತ್ಯಾಗನೂ ಮಾಡಿದ್ದೀವಿ. ಸುಮ್ಮನಿರು. ನಾನು ಇಲ್ಲಿ ಕುತ್ಕೊಂಡು ಇಲ್ಲ ಅಂತ ಹೇಳಕ್ಕಾಗಲ್ಲ. ನಾವು ಅವ್ರಿಗೆ ಏನೇನ್ ಮಾಡಿದ್ವೋ ಅವರು ಅದಕ್ಕೆ ಅರ್ಹರಲ್ಲ ಅಂತ ನನ್ಗನ್ಸುತ್ತಪ್ಪ. ಅವ್ರಿಗೋಸ್ಕರ ನೀನು ಏನ್ ತ್ಯಾಗ ಮಾಡಿದೀಯ? ಬಿಡು ನನ್ನನ್ನ. ಬೇಡ, ಸುಮ್ಮನಿರಿ. ಬೇಡ, ಇಬ್ರು ಸುಮ್ಮನಿರಿ. ಏನ್ ಗೊತ್ತಿದೆ ನಿನ್ಗೆ? ಯಾಕೆ ನನಗೆ ಕೋಪ ಬರಿಸ್ತಾ ಇದೀಯಾ? ಅಯ್ಯೋ ದೇವ್ರೇ! ನಮ್ಮ ಮನೆಯಿಂದ ಹೊರಗೆ ಹೋಗ್ತಿರು, ಇಲ್ಲಾಂದ್ರೆ ಕೊಂದು ಹಾಕ್ಬಿಡ್ತೀನಿ. ಅಯ್ಯೋ, ಏನ್ ಮಾಡ್ತಿದ್ಯಾ? ನನ್ನನ್ನ ಸಾಯಿಸ್ತೀಯಾ? Please stop it. Please stop it. ಅಯ್ಯೋ, ಏನ್ ಮಾಡ್ಬಿಟ್ಟೆ? ಅಯ್ಯೋ, ಆಂಬ್ಯುಲೆನ್ಸಿಗೆ ಕಾಲ್ ಮಾಡು. ಅಯ್ಯೋ ಅಯ್ಯೋ, ಏನಾಯ್ತು? ಇದರಿಂದ ಕಣ್ ತೆಗಿಯಕ್ಕೆ ಆಗಲ್ಲ. ಖಂಡಿತವಾಗ್ಲು ಇವ್ರ ಬಗ್ಗೆ ನಾನು ತಿಳ್ಕೋಬೇಕು. ಸರಿ, ಮತ್ತೆ ಸಿಗೋಣ. ಏನ್ ಬಲೆಗ್ ಬಿದ್ನಾ? ವರ್ಕೌಟ್ ಆಗ್ತಾ ಇದೆ ನೋಡು. ಆಗ್ಲೇ ಆಗ ಮಾತಾಡಿದ ಕ್ಷಮೆ ಕೇಳ್ತೀನಿ. ನನಗೆ ಅರ್ಥ ಆಗುತ್ತೆ, ತುಂಬಾ ಕಷ್ಟ ಇದೆ, ಮತ್ತೆ ನನ್ನ ಜೊತೆ ಇರ್ತೀನಿ. ಈ ನಿನ್ನ ಪ್ಯಾಷನ್ಗೆ ನಾನು ಬಿದ್ದೋಗಿದ್ದು. ನನಗೆ ಹಣಕಾಸಿನ ಯೋಚನೆ ಆಗಿತ್ತು ಅಷ್ಟೇ. ನಂಗೆ ಗೊತ್ತು. ಸಹಾಯಕ್ಕೆ ನಾನೇನಾದ್ರು ಮಾಡ್ಬೋದಾ? ಆಕ್ಚುಲಿ ನಿಂಗೆ ಜೊತೆಗಿದ್ದಾಗ ನನಗೆ ಹಾಟ್ ಅನ್ಸುತ್ತೆ. ನನ್ನ ಜಾಕೆಟ್ ತೊಗೊಂಡು ಆಫೀಸಲ್ಲಿ ಇಡ್ತೀಯಾ? ಖಂಡಿತ. ನದಿಯಾ ಮಾರ್ಕೋಸ್ ಅವರ ಇಮೇಜ್ಗಳನ್ನ ಗ್ಯಾಲರಿ 86ನಲ್ಲಿ ಹ್ಯಾಂಗ್ ಮಾಡಿದ್ದಾರೆ. ಪ್ರತಿಯೊಂದು ಚಿತ್ರದಲ್ಲೂ ಜೀವನ ಮತ್ತೆ ಸೌಂದರ್ಯ ಎದ್ದು ಕಾಣ್ತಿದೆ. ನೋಡೋದಕ್ಕೆ ಅಸಂಗತ ಸಂಗತಿಗಳನ್ನ ಜೀವನದ ಭಾವನೆ ಮತ್ತೆ ಪ್ರೀತಿಯ ರೂಪಕ್ಕೆ ಟ್ರಾನ್ಸ್ಫಾರ್ಮ್ ಮಾಡಿ ಎಲ್ಲದಕ್ಕೂ ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ. ಹೌದೌದು, ಅಭ್ಯಾಸ. ವಯಸ್ಸಾಗ್ತಾ ಆಗ್ತಾ ನನ್ನ ನೆನಪಿನ ಶಕ್ತಿ ಕೂಡ ಕಡಿಮೆ ಆಗಿದೆ. ಸಮಯ ಎಲ್ಲವನ್ನ ಅಳಿಸಾಗ್ತಾ ಇರುತ್ತೆ. ಕೆಲವು ಸಲ ಒಳ್ಳೇದ್ ಕೂಡ ಆಗತ್ತೆ. ಆರ್ಟಿಸ್ಟ್ ನ ಮೀಟ್ ಮಾಡಿದೀರಾ? ಇಲ್ಲ, ಅವ್ರಿನ್ನೂ ಸಿಕ್ಕಿಲ್ಲ. ಆದ್ರೆ ನಮ್ಮಿಬ್ರು ಇತಿಹಾಸ ಕೂಡ ಒಂಥರ ಮಿಕ್ಸ್. ಹೌದು. ನಿಮಗೇನನ್ಸುತ್ತೆ? ಅವ್ರ ಟ್ಯಾಲೆಂಟೆಡ್ ಅನಿಸ್ತಾ ಇದೆ. ಹೌದು. ಸ್ವಲ್ಪ ಮಾತಾಡ್ಬೇಕಿತ್ತು. ಒಂದ್ ನಿಮಿಷ.
ಈಗಲೇ. ಸಾರಿ ಬಿಲ್, 1 ನಿಮಿಷ ಹೋಗಿ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ. ಯಾಕೆ ಕರೆದೆ ಹೇಳು? ದುಡ್ಡೆಲ್ಲ ಹೋಗ್ತಾ ಇರೋದು ಇದಕ್ಕೆನಾ? ಈಗ ಬೇಡ. ಯೂಸ್ ಮಾಡ್ಕೊಳ್ಳೋನ್ ಜೊತೆ ಇರಕ್ಕಾಗಲ್ಲ ಅಂತ ಹೇಳ್ದೆ ನಾನು. ನಮ್ಮ ಅಣ್ಣನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ಇವತ್ತಷ್ಟೇ ಮಾಡಿದ್ದು. ಸುಮ್ಮನೆ ಇರು. ನೀನ್ ನನಗೆ ಮಾತು ಕೊಟ್ಟಿದ್ದೆ, ನಿನ್ನ ನಂಬಿದ್ದೆ ತಪ್ಪಾಯ್ತು. ಚೆನ್ನಾಗಾಗ್ತಿದೆ ಅಲ್ವಾ? ಯೋಚನೆ ಮಾಡಬೇಡಿ, ಇನ್ನೂ ತುಂಬ ಜನ ಬಂದು ತಗೊಳ್ತಾರೆ. ಎಲ್ಲ ಓಕೆನಾ? ಹಾ, ಸೊ ನಾವೀಗ ಹೊಸ ಆರ್ಟಿಸ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅವಳು ನಿನ್ನೆ ನೋಡ್ತಾ ಇರೋದು. ಇಲ್ಲ ನನಗೆ ಅಷ್ಟೊಂದು ಅದಿಷ್ಟ ಆಗ್ತಾ ಇಲ್ಲ. ಈ ಕಡೆಗೆ ಬಾ. ನಾನು ಮೊದಲು ಆರ್ಟಿಸ್ಟ್ನ ಮೀಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಧಾರಾಳವಾಗಿ. ಬಿಲ್, ಸ್ವಲ್ಪ ಮಾತಾಡಬೇಕು ಬಾ. ಟ್ಯಾಲೆಂಟ್ ತುಂಬಾ ಇಂಪ್ರೆಸಿವ್ ಆಗಿದೆ. ಜೀವನದ ಅನುಭವನ ನಿಮ್ಗೆ ಇವೆಲ್ಲನೂ ಕಳಿಸಿದೆ ಅಂತ ಅನ್ಸುತ್ತೆ. ಹೌದು, ನೀವ್ ಹೇಳೋದ್ ನಿಜಾನೇ. 1 ನಿಮಿಷ. ನಾಳೆ ಒಂದು ಈವೆಂಟ್ ಇದೆ, ಅದಕ್ಕೆ ರಿಪ್ಲೈ ಮಾಡಬೇಕು. 1 ನಿಮಿಷ. ಶಿ ಇಸ್ ಪ್ರಿಟಿ. ನಿಮ್ಮ ಹೆಂಡ್ತಿನಾ? ನನ್ನ ಹೆಂಡತಿ ಆಗಿದ್ಲು. ನಿಮ್ಮ ಫೋಟೋಸ್ ಎಷ್ಟು ವಿಷಯಗಳು ಹೇಳ್ತಿದೆ ಅಲ್ಲಿ ನೋಡಿ. ಇದರಲ್ಲಿ ಒಂದು ವಿಷಯ ತುಂಬ ವಿಶೇಷವಾಗಿರೋದು ಅಂದರೆ ಒಂಟಿತನ. ಒಂಟಿತನ? ಎಲ್ಲ ಫೋಟೋದಲ್ಲೂ ಲವ್ಗೆ ಎದ್ದು ಕಾಣಿಸ್ತಿದ್ಯಲ್ಲ. ಹೌದು, ಇದನ್ನ ನೋಡಿ ಹೇಗಿದೆ ಅಂತಂದ್ರೆ ಒಂದು ಒಂಟಿ ಮನೆ ವಾಸ ಮಾಡ್ಲಿ ಅಂತ ಕಾಯ್ತಾ ಇದೆ. ನಿಮ್ ಜೀವನದಲ್ಲಿ ಏನೋ ಮಿಸ್ ಆಗಿದೆ ಅಂತ ಇದು ಹೇಳ್ತಿರೋ ಹಾಗಿದೆ. ಇವತ್ ರಾತ್ರಿ ಏನೋ ಮಿಸ್ ಆಗ್ತಿಲ್ವಲ್ಲ? ಬೈಯರ್ಸ್ ಮಿಸ್ ಆಗಿದ್ದಾರೆ. ಒಂಟಿತನ ಕಾಡ್ತಾ ಇದೆಯಾ? ಇರ್ಬೋದು, ಜಾಸ್ತಿ ಜನ ಬಂದಿಲ್ಲ ಅಂದ್ರೆ. ಲಾಸ್ ಆಂಜಲಸ್ ರಿವ್ಯೂನಲ್ಲಿ ಯಾರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಗೊತ್ತಾ? ನೀನೇ ಚಿನ್ನ. ಹೌದಾ? ದಟ್ಸ್ ಗ್ರೇಟ್. ಬ್ರದರ್, ಅದು ನಾನು ಒಂದು 5 ನಿಮಿಷ ತಡ್ಕೊಳಪ್ಪ. 1 ನಿಮಿಷ ಬಂದೆ. ನಾವು ಪರಿಚಯನೇ ಆಗ್ಲಿಲ್ಲ ಅಲ್ವಾ? ನಾನು ಅವಿದಹಾನ್, ನಾನು ನಿಮ್ಮ ನೇಬರ್. ಓ, ನೀವು ಫೇರ್ ಫ್ಯಾಕ್ಸ್ ಅಲ್ಲಿ ಇರೋದಲ್ವಾ? ಇಲ್ಲ, ನಾನು ಇಸ್ರೇಲ್ ಅವನು. ಓ, ಆ ತರ ನೇಬರ್ಸಾ? ನನ್ ದೇಶದ ಮೇಲೆ ದಾಳಿ ಮಾಡಿದವರು. ನಿಮ್ ದೇಶದ ಮೇಲೆ ನಾನ್ ದಾಳಿ ಮಾಡಿಲ್ಲ. ಹೌದಾ? ಓ, ಆ ಕೆಲಸ ಸೋಲ್ಜರ್ಸಿಗೆ ಕೊಟ್ಬಿಟ್ರಾ? ಎಲ್ಲರೂ ಮಂಡಿಯವ್ರು ಕೂತ್ಕೊಳ್ಳಿ. ಅಯ್ಯೋ, ಈಗ್ಲೇ ಮಂಡಿ ಊರಿ ಕೂತ್ಕೊಳ್ಳಿ. ನನ್ ಕಾಲು ಕೂರಕ್ಕಾಗೋದಿಲ್ಲ. ಆಗ ಮಂಡಿ ಊರ್ ಕೂತ್ಕೊಳ್ಳಿ ಅಂದೆ. ಯಾಕೆ ಕೂರ್ಲಿಲ್ಲ? ನೋಡಿ, ಎಲ್ರೂ ನಾನು ಹೇಳ್ದಾಗೆ ಮಾಡಿ, ಆಗ ಯಾರಿಗೂ ಏನೂ ಆಗಲ್ಲ. ಯಾರ್ ಫೋನ್ ಅದು? ನಂದೇ ಫೋನು. ಆಫ್ ಮಾಡಿ, ಇಲ್ಲಾಂದ್ರೆ ನನಗೆ ಕೊಡಿ. ಸರಿ, ಆಯ್ತು ತಗೊಳ್ಳಿ. ಓಕೆ, ಎಲ್ರು ನಿಮ್ಮ ವಾಲೆಟ್, ಫೋನ್, ಪರ್ಸ್ಗಳನ್ನೆಲ್ಲ ತೆಗೆದು ನನ್ ಕಡೆ ಹಾಕಿ. ಈಗಲೇ ಹಾಕಿ, ಈ ಕಡೆ ಹಾಕಿ. ತೆಗಿರಿ ಎಲ್ಲ, ಫೋನು, ಪರ್ಸು, ವಾಲೆಟ್ ಎಲ್ಲ ತೆಗಿರಿ. ಫೋನ್ ಕೊಡಿ ಇಲ್ಲಿ. ತಗೊಳ್ಳಿ. ಓಕೆ, ಇಲ್ಲಿ ಕೊಡಿ. ಫೋನ್ ಇದೆಯಾ ನಿನ್ನ ಹತ್ರ? ಬೇರೆಯವ್ರ ಹತ್ರ? ಹಿಂದೆ ಯಾರಾದ್ರೂ ಇದಾರಾ? ಇಲ್ಲ. ಅಲ್ಲಿ ಹಿಂದೆ ಯಾರಾದ್ರೂ ಇಲ್ಲ. ಸರಿ, ಇದು ತಮಾಷೆ ಅಲ್ವೇ ಅಲ್ಲ. ಯಾರು ನಕ್ರ ಮಾಡೋ ಹಾಗಿಲ್ಲ, ಗೊತ್ತಾಯ್ತಾ? ಇಷ್ಟ ಇರೋದಾ? ಬೇರೆಯವ್ರ ಹತ್ರ ಇದೆಯಾ ಫೋನ್ಗಳು, ವಾಲೆಟ್ಗಳು? ಬೇರೆ ಏನಾದ್ರೂ ಇದೆಯಾ? ಓಕೆ, ಸರಿ. ಏನ್ ಬೇಕು ನಿನ್ಗೆ? ಬಾಯಿ ಮುಚ್ಕೊಂಡಿರೋ. ಓಕೆ. ತಾಲೆ ಬಗ್ಗಿಸ್ಕೊಂಡಿರೋ. ಬಾಯಿ ಮುಚ್ಕೊಂಡಿರ್ಬೇಕು, ಗೊತ್ತಾಯ್ತಾ? ನಮ್ಮ ಹತ್ರ ದುಡ್ಡಿಲ್ಲ. ಒಂದು ಸ್ವಲ್ಪ ದುಡ್ಡಿರ್ಬೋದು ಅಷ್ಟೇ. ಅಲ್ಲಿ ಡ್ರಾಯರ್ ಅಲ್ಲಿ ಇದೆ, ಬೇಕಾದ್ರೆ ಹೋಗಿ ತಗೋ. ಆಯ್ತಾ? ನನ್ನ ಹತ್ರ ದುಡ್ಡಿದೆ, ಅದು 43 bucks ಇದೆ. ನನ್ನ ವಾಲೆಟ್ ಅಲ್ಲಿ ಗ್ರೀನ್ ಪರ್ಸ್ ಅಲ್ಲಿ ಇದೆ. ಬಾಯಿ ಮುಚ್ಚಿ. ಏನ್ ಗೊತ್ತಾ, ಇಲ್ಲಿರೋರೆಲ್ಲ ಕೇಳಿಸ್ಕೊಳ್ಳಿ. ಎಲ್ಲರೂ ಎದ್ದೇಳಿ ಹೋಗೋಣ ಆ ಕಡೆಗೆ.
ಬೇಗ ಎಲ್ಲರೂ ಆ ಕಡೆಗೆ ನಡೀರಿ. ಬೇಗ ಬೇಗ ಹೇಳ್ಬೇಕು. ನಡೀರಿ ನಡೀರಿ. ನಿಮ್ ಕೈಗಳು ಕಾಣಿಸ್ಬೇಕು. ಕೈಗಳು ಬಿಳಿ ಬಟ್ಟೆ ಹಾಕೊಂಡಿರೋರು ಕೈ ತೋರಿಸಿ. ಏನಿದೆ ಕೈಯಲ್ಲಿ? ಕೈ ತೋರಿಸಿ. ಬಿಳಿ ಬಟ್ಟೆ ಹಾಕೊಂಡಿರೋರು ಕೈಯಲ್ಲಿ ಏನಿದೆ? ಸರಿ, ಒಳ್ಳೇದು. ಇವಾಗ ಓಕೆ ಅಲ್ವಾ? ಎಲ್ಲರೂ ಕೆಳಗೆ ಇರಿ. ಬಾಯಿ ಮುಚ್ಚಿ. ಯಾರು ಏನು ನಕರ ಮಾಡೋ ಹಾಗಿಲ್ಲ. ಓಕೆನಾ? ಅರ್ಥ ಆಯ್ತಾ? ನೀನ್ ಸರ್ವ್ ಮಾಡ್ತೀಯ ಅಷ್ಟೇ. ನಿಮ್ ತಾತ ನಾನು ಮಾಡಿದ ತರ ಇದು ನಿನ್ ಕರ್ತವ್ಯ. ಅಪ್ಪ, ನನ್ಗೆ ಹಿಂಸೆ ಅನ್ನೋ ಭಾಷೆ ಇಷ್ಟ ಆಗ್ಲ ಅಂತ ನಿಮ್ಗೆ ಗೊತ್ತು. ಮತ್ತೆ ನೀನು ಪ್ರೀತಿ ಶಾಂತಿ ಅಂತೆಲ್ಲ ಶುರು ಮಾಡ್ಬೇಡ. ನಾನು IDF ನ ಜಾಯಿನ್ ಆಗ್ತಿಲ್ಲ. ನೆಲಕ್ಕೋಸ್ಕರ ಜನರನ್ನ ಕೊಲ್ಲೋದಿಲ್ಲ. ನಿನ್ನ ಗುರುತು, ನಿನ್ನ ಪರಂಪರೆನ ಕಾಪಾಡ್ಕೊಳ್ಳೋದು ನಿನ್ನ ಕರ್ತವ್ಯ. ಹೇಗೆ? ಬೇರೆಯವ್ರ ಗುರುತು ಪರಂಪರೆ ಅಳ್ಸಾಕೋದ್ರ ಮೂಲಕನಾ? ನೀನು ಅಮೇರಿಕನ್ ತರ ಮಾತಾಡೋದಕ್ಕೆ ಶುರು ಮಾಡಿದ್ಯಾ. ನನ್ಗೆ ಒಳ್ಳೆ ಎಜುಕೇಶನ್ ಸಿಗ್ಲಿ ಅಂತ ಅಲ್ಲೇ ಕಳಿಸ್ಕೊಟ್ರಿ. ಅದೇ ತಾನೇ ನಿಮಗೆ ಬೇಕಾಗಿದ್ದಿದ್ದು. ನೀನು IDF ನ ಜಾಯಿನ್ ಆಗ್ತೀಯ ನಾವುಗಳಾಗಿದ್ದ ತರಾನೆ. ನಿಮ್ ತರ ಕೈಯಿಂದ ರಕ್ತ ಮಾಡ್ಕೊಳಕ್ ಆಗಲ್ಲ. ಹಾಗಾದ್ರೆ ವಾಪಸ್ ಅಮೇರಿಕಾಗ ಹೊರಟೋಗು. ಎಲ್ಲರೂ ಹಾಗೆ ಕೆಳಗಿರಿ, ಮತ್ತೆ ಬಾಯಿ ಮುಚ್ಕೊಂಡಿರಿ. ಸರಿನಾ? ನಾನು ಯಾರಿಗೂ ಏನು ಮಾಡಲ್ಲ, ಆಯ್ತಾ? ನಾನೊಬ್ಬನ ಶೂಟ್ ಮಾಡಿದೆ. ಈಗ ನನಗೆ ಬೇರೆಯವ್ರನ್ನ ಶೂಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನನಗೆ ಬಲವಂತ ಮಾಡಬೇಡಿ ಪ್ಲೀಸ್. ನನ್ನ ಮಾತಾಡಬೇಡ. ನಿನ್ನ ಫ್ರೆಂಡ್ ಹೇಳೋ ಮಾತನ್ನು ಕೇಳು. ಅವನಿಗೆ ಪ್ರಜ್ಞೆ ಬಂದಿದೆ. ಇವ್ನು ನನ್ನ ಫ್ರೆಂಡ್ ಅಲ್ಲ ಅಲ್ವಾ? ಹೇ, ನನ್ನ ನೋಡು, ನನ್ನ ನೋಡು, ನನ್ನ ನೋಡು ಅಂದೆ. ಇವಳು ನಿನ್ನ ಹುಡುಗಿನಾ? ಇಲ್ಲ, ಖಂಡಿತ ಅದು ಸಾಧ್ಯ ಇಲ್ಲ. ಖಂಡಿತ ಇಲ್ಲ. ಮತ್ತೆ ಅವಳನ್ನ ಕಾಪಾಡೋದಕ್ಕೆ ಹೋಗಿದ್ದೆ. ನಾನು ಅದನ್ನು ನೋಡಿದೆ. ರಿಫ್ಲೆಕ್ಸ್ ಅಷ್ಟೇ. ಆದ್ರೆ ನನಗೆ ಯಾಕೋ ಆಗ ಅನಿಸ್ತಾ ಇಲ್ವಲ್ಲ? ಇಲ್ಲ, ರಿಫ್ಲೆಕ್ಸ್ ಅಷ್ಟೇ. ಹೌದಾ? ಇವ್ನು ನಿನಗೆ ಮೋಸ ಮಾಡಿದಾನಾ? ಅಯ್ಯೋ, ಓ, ಎಲ್ಲ ಕ್ರೈಮ್ ಸೀನ್ ಹೋಗ್ತಾ ಇದ್ದೀವಿ. ನನ್ನ ಮಕ್ಕಳು ಎಷ್ಟು ಬೇಗ ಬಂದ್ಬಿಡ್ತಾರೆ. ಏನ್ ಮಾಡೋದು ಇವಾಗ? ಭಯ ಆಗ್ತಾ ಇದೆ. ಯಾರೋನು ಏನು ಗೊತ್ತಾಗ್ತಿರೋ. ಮಾತಾಡ್ಬೇಡ.
ನಾನು ನಿಂಗೆ ಸುಳ್ಳು ಹೇಳಿಬಿಟ್ಟೆ, ಸಾರಿ ಕೇಳಬೇಕು ನಾನು ನಿನಗೆ. ಸುಮ್ಮನೆ ಇರೋ, ಇಲ್ಲಾಂದ್ರೆ ನಮ್ಮನ್ನ I love you ಕಣೋ, ನಿಜವಾಗ್ಲೂ. ಕ್ರೆಗ್ ಪ್ಲೀಸ್, ಈಗ ಹೇಳೋ ಸಮಯ ಅಲ್ಲ. ಮತ್ತೆ ನಂಗೆ ಟೈಮ್ ಸಿಗುತ್ತೋ ಇಲ್ವೋ ಹಾಗನ್ಸುತ್ತಾ? ನಂಗೆ ಗೊತ್ತಿಲ್ಲ, ಸತ್ರು ಒಟ್ಟಿಗೆ ಸಾಯೋಣ. ಸದ್ಯ ನೀ ನನ್ನ ಜೊತೆ ಇದೆಯಲ್ಲ. ಬಾಯಿ ಮುಚ್ಕೊಂಡಿರ್ತೀರಾ? ಏನ್ ಹಾಗೆ ನಗ್ತಾ ಇದೆಯಾ? ಏನಾಯ್ತು? ಇಲ್ಲ ಇಲ್ಲ ಇಲ್ಲ. ತಮಾಷೆ ಅನಿಸ್ತಿದ್ಯಾ? ಏನೂ ಆಗಿಲ್ಲ. ಅಲ್ಲೇ ಕೂತಿರಿ, ಕೆಳಗೆ ಇರಿ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಮಾತಾಡ್ತಾ ಇರೋದು. ನನ್ನ ಹೆಸರು ಮೈಕ್ ಗ್ಯಾಲಗರ್ ಅಂತ. ನಾವೆಲ್ಲ ಕಡೆ ಸುತ್ತುವರೆದಾಗಿದೆ. ನನ್ನ ಜೊತೆ ಮಾತಾಡು, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಏನ್ ನಿನ್ನ ಹೆಸರು? ನಾನು ಖಂಡಿತ ನನ್ನ ಹೆಸರು ಹೇಳೋದಿಲ್ಲ. ಒಳಗೆ ಶೂಟ್ ಆಗಿದೆ ಅಂತ ರಿಪೋರ್ಟ್ ಮಾಡಿದ್ದಾರೆ. ಯಾರಿಗಾದ್ರೂ ಏಟ್ ಆಗಿದ್ಯಾ? ಯಾರಿಗೂ ಏನೂ ಆಗಿಲ್ಲ. ಒಳ್ಳೇದು ಒಳ್ಳೇದು. ನಾನೇನ್ ಮಾಡಬೇಕು ಹೇಳು? ನಮಗೆ ನಿಮ್ಮ ಹೆಲ್ಪ್ ಬೇಕಾಗಿಲ್ಲ. ಏನ್ ಪೊಲೀಸರು? ಅಲ್ಲ, ನಿಜಾನೇ ತಾನೇ? ಪೊಲೀಸರು ಯಾರಿಗಿಷ್ಟ ಆಗ್ತಾರೆ ಅಲ್ವಾ? ನನಗಿಷ್ಟ ಇಲ್ಲ, ಖಂಡಿತ ಇಷ್ಟ ಆಗಲ್ಲ. ಅವರು ಬ್ಲ್ಯಾಕ್ಸ್ನ ದಿನ ಕೊಲ್ತಾರೆ. ನಿನ್ನ ಹೆಸರೇನು? ಹಾ, ಡ್ವೇನ್. ಡ್ವೇನ್, ನೀವೇನ್ ಮಾಡ್ಕೊಂಡಿರೋದು ಡ್ವೇನ್? ಹಾ, ಡೆಲಿವರಿ ಬಾಯಾ? ನಾನು ಆಕ್ಚುಲಿ ಇಲ್ಲಿಗೆ ಅಂತ ಬಂದಿಲ್ಲ. ನಾನು ನನ್ನ ಫ್ರೆಂಡ್ಗೆ ಹುಷಾರಿಲ್ಲ ಅಂತ ಕೆಲಸ ಮಾಡ್ತಿರೋದು. ಇದು ನಾನು ಡೆಲಿವರಿ ಮಾಡೋ ಏರಿಯಾನೂ ಅಲ್ಲ. ಓ, ತಲೆ ಕೆಡುತ್ತೆ. ಪ್ಲೀಸ್ ಆ ಸದ್ದನ್ನ ನಿಲ್ಲಿಸ್ಬಿಡಿ. ಅಂದ್ರೆ ಈ ಸದ್ದನ್ನ? ಸ್ಟೀವನ್, ಇದು ವರ್ಕ್ ಆಗ್ತಿಲ್ಲಪ್ಪ. ಡಾಕ್ಟರ್ ಹೇಳಿದ್ರಲ್ಲ, ಒಳ್ಳೆ ದಿನಗಳು ಇರುತ್ತೆ, ಕೆಟ್ಟ ದಿನಗಳು ಇರುತ್ತೆ. ಸ್ಟೀವನ್, ಮತ್ತೆ ಮೆಡಿಸಿನ್ ತಗೊಳ್ಳೋ ನಿಲ್ಲಿಸ್ಬಿಟ್ಟಿಯಾ? ಸ್ಟೀವನ್, ನಿನ್ ಮೆಡಿಸಿನ್ನ ತಗೊಳ್ತಾ ಇರಬೇಕು. ನಾಳೆ ಡಾಕ್ಟರ್ ಹತ್ರ ಹೋದಾಗ ಡೋಸೇಜ್ನ ಅಡ್ಜಸ್ಟ್ ಮಾಡ್ಕೊಡೋದಕ್ಕೆ ಹೇಳೋಣ. ನನ್ನ ಮಾತು ಕೇಳು ಸ್ಟೀವನ್. ಸರಿಪ್ಪ. ಇಲ್ಲ, ದೇವ್ರೆ, ಯಾಕಿಂತ ಪರಿಸ್ಥಿತಿ ಕೊಟ್ಟೆ? ದಯವಿಟ್ಟು ನನ್ನನ್ನು ಕಾಪಾಡು. ಈ ಸಂಕಷ್ಟದಿಂದ ದೂರ ಮಾಡು. ನಮ್ಮನ್ನೆಲ್ಲ ಇಲ್ಲಿಂದ ಪಾರ್ ಮಾಡು. ದೇವ್ರೆ, ನಮ್ಮನ್ನು ಕಾಪಾಡು. ದೇವ್ರೆ, ದೇವ್ರೆ, ನಮ್ಮನ್ನು ಕಾಪಾಡು. ದೇವ್ರೆ, ನಮ್ಮನ್ನು ಕಾಪಾಡು. ಕಾಪಾಡು ದೇವ್ರೆ, ಇದರಿಂದ ಪಾರ್ ಮಾಡು. ದೇವ್ರೆ, ಕಾಪಾಡು. ಏನ್ ನಿನ್ ಹೆಸರು? ಫಿಯೋನಾ. ಸಾವು ಅಂದ್ರೆ ಭಯನಾ ಫಿಯೋನಾ? ಹೌದು, ಸಾವು ಅಂದ್ರೆ ಭಯ. ಅದಕ್ಕೋಕೆ ಭಯ. ಕ್ಯಾಲಿಫೋರ್ನಿಯಾ ಬಿಟ್ಟು ಹೋಗೇ ಇಲ್ಲ.
ನನಗೂ ಸಾಯೋದು ಅಂದ್ರೆ ಭಯ. ನಾನು ಅಫ್ಘಾನಿಸ್ತಾನಲ್ಲಿ ಕೆಲಸ ಮಾಡಬೇಕಾದ್ರೆ ಮತ್ತೆ ಇರಾಕ್ನಲ್ಲಿ ನಾನು 5 ಬೆಟ್ಟಿಂಗ್ ಕಟ್ತೀನಿ. ಕಿಂಗ್ನ ಸುಮ್ಮನೆ ಹಾಗೆ ಹಾಕೋದಾ? ಅದನ್ನೇ ಮಾಡೋದಾ ನೀವು? ನೋಡಿ, ಮುಗೀತು. ದಾಳಿ ಆಗಿದೆ, ರೆಡಿಯಾಗಿ ಬೇಗ ಹೊರಗಡೆ ಬನ್ನಿ. ಬನ್ನಿ ಹೋಗೋಣ, ಬನ್ನಿ ಬನ್ನಿ ಬನ್ನಿ. ನಾನು ಸಾವು ನೋಡಿದ್ದೀನಿ, ಆಲ್ಮೋಸ್ಟ್ ಪ್ರತಿದಿನ. ಅದು 2 ವರ್ಷ. ಯಾರು ಮೂವ್ ಆಗೋದಕ್ಕೆ ಹೇಳಿದ್ದು? ಅವಳಿಗೇನಾಗಿಲ್ಲ ಅಲ್ವಾ? ನೋಡು, ಅವಳು ಆರಾಮಾಗಿದ್ದಾಳೆ. ಮಿಸ್ಟರ್ ಬಿಗ್ ಶಾಟ್, ಯಾವತ್ತಾದ್ರೂ ಯುದ್ಧ ಮಾಡಿದೀಯಾ? ನೀನು ಯಾವತ್ತಾದ್ರೂ ಎಲ್ಲಾನು ತ್ಯಾಗ ಮಾಡಿದೀಯಾ ನಿಮ್ ದೇಶಕ್ಕೋಸ್ಕರ? ನಂಗೆ ಗೊತ್ತಿತ್ತು ನೀನು ಮಾಡಿಲ್ಲ ಅಂತ. ಓ, ನಿನ್ನ ಬಗ್ಗೆ ನನಗೆ ಗೊತ್ತಿದೆ. ನೀನು ಒಂದು ರೀತಿ ಎಲ್ಲನೂ ಅವನು ಕೊಟ್ಟಂತಹ ವ್ಯಕ್ತಿ. ನಾನೆಲ್ಲಾನು ಶ್ರಮ ಪಡ್ದಿದ್ದು. ನನ್ನ ಜೀವನ ಹೇಗಿದೆ ಅಂತ ನಿಂಗೆ ಅರ್ಥನೂ ಆಗಲ್ಲ. ಯಾವುದು ಸಲೀಸಾಗಿ ಸಿಕ್ಕಿಲ್ಲ. ನನ್ನಿಂದ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ಅವಳು ನಿನ್ನ ಹತ್ರ ಇರೋದ್ರ ಹಿಂದೆ ಬಿದ್ದಿದ್ದಾಳೆ. ಎಲ್ಲ ಈ ಪ್ರೀನಪ್ನಿಂದಾಗಿನೇ. ಇಲ್ಲ, ಅವಳೇ ಇಟ್ಕೊಳ್ಳಿ, ನಾನೇನು ಕೇರ್ ಮಾಡಲ್ಲ. ಅವಳಿಗೆ ಮನೆ ಸಿಗುತ್ತಾ? ಕಾರುಗಳು ಮತ್ತೆ ಸ್ಟಾಕ್ಸ್ ಎಲ್ಲಾನು? ಎಲ್ಲಾನು ಅಲ್ಲ. ಓ ಹೌದು, ಅದು ನಿಜಾನೇ. ಹೇಳಬೇಕು ಅಂದರೆ ನೀನು ಆರ್ಟ್ ಕಲೆಕ್ಷನ್ನಲ್ಲಿ ದೃಢವಾಗಿ ನಿಂತಿದ್ದೆ. ಹೌದು. ಅದ್ರ ಬೆಲೆ ಎಷ್ಟು? $2,00,000 ಅಲ್ವಾ? ಯಾಕೆ ಹೀಗೆ ಮಾಡ್ತಿದ್ಯಾ ರಾಸ್? ಅವಳು ಕೇಳಿದ್ದನ್ನೆಲ್ಲ ನೀನು ಕೊಡ್ತಾ ಹೋದರೆ ನಿನಗೆ ಅಂತ ಏನು ಉಳಿಯೋದಿಲ್ಲ. ಅದಕ್ಕೇನು ಬೆಲೆ ಇಲ್ಲ. ನನಗೆ ಮುಖ್ಯ ಆಗಿರೋದೆಲ್ಲ ನಾನು ಕಳ್ಕೊಂಡಿದ್ದೀನಿ. ನೀನಿದಕ್ಕೆ ಹೋರಾಡಬೇಕು. ಇಲ್ಲಿ ನಿನಗೆ ಮೋಸ ಮಾಡಿರೋದು ಅವಳು. ಜಗಳ ಬೇಡ. ಅವಳಿಗೆ ಬೇರೆಯವ್ನ ಇಷ್ಟ ಆಗಿದ್ದಾನೆ, ಅಷ್ಟೇ, ಮುಗೀತು. ನಮ್ಮ ಸಂಬಂಧ ಇಲ್ಲೇ ಮುಗಿಬೇಕು. ಹಾಗಂತ ನೀನು ಕಷ್ಟಪಟ್ಟು ಸಂಪಾದಿಸಿರೋದೆಲ್ಲ ಅವಳು ಕೊಡಬೇಕು ಅಂತ ಅನ್ಕೊಂಡಿದ್ಯಾ? ನಾನು ಹೊಸ ವಸ್ತುಗಳನ್ನ ತಗೋತಾನೆ ಇರ್ಬೋದು, ಕಷ್ಟಪಟ್ಟು ದುಡ್ಡು ಮಾಡಿ, ಇದೆಲ್ಲ ನಂಗೆ ಕೌಂಟ್ ಆಗಲ್ಲ. ಆದರೆ ಅವಳ ನೆನಪನ್ನು ತರಿಸೋಂಥ ವಸ್ತುಗಳು ನನ್ನ ಮನೇಲಿರೋದು ನಂಗೆ ಇಷ್ಟ ಇಲ್ಲ. ನನ್ನ ಜೀವನ ಹೇಗಿತ್ತು ಅಂತ ನಿಂಗೆ ಐಡಿಯಾ ಕೂಡ ಇರೋದಿಲ್ಲ. ನಾನು ಎಲ್ಲಾನು ಶ್ರಮಪಟ್ಟೆ ದುಡ್ದಿರೋದು, ಆದರೆ ಎಲ್ಲಾನು ಕಿತ್ಕೊಂಡ್ಬಿಟ್ರು. ನೀನು ಬಾಯಿ ಮುಚ್ಕೊಂಡಿರ್ತೀಯ ಸ್ವಲ್ಪ? ನಿನ್ನ ತಲೆಗೆ ಬುಲೆಟ್ನ ಹಾರಿಸೋಕೆ ಮುಂಚೆ ನೀನು ಸ್ವಲ್ಪ ಸುಮ್ಮನೆ ಇದ್ರೆ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಮಾತಾಡ್ತಾನೆ. ಇವನ್ಯಾರೋ ಹುಚ್ಚ ಅನ್ಸುತ್ತೆ. ಅವನನ್ನ ತಡಿಬೇಕು. ನಿಂಗೇನ್ ತಲೆ ಕೆಟ್ಟಿದ್ಯಾ? ನೀನ್ ಹೀರೋ ಆಗಕ್ ಹೋದ್ರೆ ಇಲ್ಲಿ ಎಲ್ರೂ ನಿನ್ನಿಂದ ಸತ್ತು ಹೋಗ್ತಾರೆ. ಏನಾದ್ರೂ ಪ್ಲಾನ್ ಇದೆಯಾ? ಹಾ,
ನಾನು ಕೂಡ ಎಲ್ರ ಥರ ಇಲ್ಲಿಂದ ಜೀವಂತವಾಗಿ ಹೊರಗೆ ಹೋಗಬೇಕು. ಸರಿ ಆಯ್ತು, ಮತ್ತೆ ಜೀವಂತ ಹೊರಗೆ ಹೋಗೋದು ಹೇಗೆ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸುಮ್ಮನೆ ಇದ್ರೇನೆ ಒಳ್ಳೇದು. ನೀವಿಬ್ರು ಪ್ರೇಮ ಪಕ್ಷಿಗಳು. ಒಂದು ನಿಮಿಷನೂ ಇಬ್ರು ಮಾತಾಡದೆ ಇರೋಕೆ ಆಗಲ್ಲ ಅಲ್ಲ? ಆಗುತ್ತಾ? ಹೌದು. ಅದೇನಾ ನಡೀತಾ ಇರೋದು? ಏನ್ ಮಾಡ್ತಾ ಇದೀಯಾ? ಕೋಡೆಡ್ ಮೆಸೇಜ್ ಏನಾದ್ರು ಬರಿತಾ ಇದೀಯಾ? ಯಾರಿಗೆ? ಯಾರಿಗೆ ಅಂತ ಗೊತ್ತಿಲ್ವಾ? ಪೊಲೀಸ್ಗೆ? ಇಲ್ಲ ಇಲ್ಲ ಇಲ್ಲ, ನಿಜವಾಗ್ಲೂ ಇಲ್ಲ. ನನ್ನ ಪ್ಯಾನಿಕ್ ಅಟ್ಯಾಕ್ಸ್ ಆದಾಗ ಹೀಗೆ ಮಾಡ್ತೀನಿ. ಏನಿದು? ಸ್ನ್ಯಾಕ್ಸ್ ತಗೋ, ಅವನಿಗೆ ಹಸಿವಾಗ್ತಿದೆ. ನಮ್ಮ ಹತ್ರ ಬರೋವಾಗ ಅವನು ಹೆದರ್ಕೊಂಡಿರೋ ಹಾಗೆ ಕಾಣಿಸ್ತಿದ್ದ. ಅಂಡರ್ಲೈನ್ ಬೇರೆನಾ? ನಿನ್ನ ಆಂಗ್ಸೈಟಿ ಹೇಗಿದೆ? ವರ್ಸ್ಟ್ ಆಗಿದೆ. ರಾತ್ರಿ ನಿದ್ದೆ ಬರಲ್ಲ, ಹಗ್ಲಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗ್ತಾ ಇದೆಯಲ್ಲ, ಅದೆಷ್ಟು ಸಲ ಆಗ್ತಾ ಇದೆ? ಸ್ಟ್ರೆಸ್ ಆದಾಗ ಆಗುತ್ತೆ, ಆದರೆ ಯಾವಾಗಲೂ ಸ್ಟ್ರೆಸ್ಡ್ ಆಗೇ ಇರ್ತೀನಿ. ಪ್ರಮೋಷನ್ ಬೇರೆ ಆಗಿದೆ, ಪೇಮೆಂಟ್ ಚೆನ್ನಾಗಿದೆ, ಆದರೆ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ, ಮತ್ತೆ ತುಂಬ ಸ್ಟ್ರೆಸ್ಫುಲ್ ಆಗಿದೆ. ಇನ್ನೂ ಸ್ಟ್ರಾಂಗ್ ಮೆಡಿಸಿನ್ ಬೇಕನ್ಸುತ್ತೆ. ನೀನು ಮ್ಯಾಕ್ಸಿಮಮ್ ಡೋಸೇ ತಗೋತಾ ಇದೀಯಾ? ಇದ್ರ ಮೇಲೆ ನಿಂಗೆ ಇನ್ನೇನು ಮೆಡಿಸಿನ್ ಕೊಡೋಕ್ಕಾಗಲ್ಲ. ಬೇರೆ ಏನಾದರೂ ಟ್ರೈ ಮಾಡ್ಬೋದು. ಅಂದರೆ ಈ ಸಮಸ್ಯೆಗೆ ಎಷ್ಟೋ ಥರ ಚಿಕಿತ್ಸೆಗಳಿವೆ. ಬರೆಯೋದ್ರಿಂದ ಸಹಾಯ ಆಗ್ಬೋದು. ರೈಟಿಂಗ್ ದಿನ ಪೂರ್ತಿ ನನ್ನ ಕೆಲಸದಲ್ಲಿ ಅದನ್ನೇ ಮಾಡೋದು. ರಿವ್ಯೂಸ್ ಬರಿತೀನಿ. ಜಾಸ್ತಿ ಬರೆಯೋದ್ರಿಂದ ಯಾವ ರೀತಿ ಸಹಾಯ ಆಗುತ್ತೋ ಅರ್ಥ ಆಗ್ತಿಲ್ಲ. ಪೇಷಂಟ್ಗಳಲ್ಲಿ ಆಂಗ್ಸೈಟಿ ಲೆವೆಲ್ ಜಾಸ್ತಿ ಇದ್ರೆ ಮನ್ಸಿಗೆ ಏನು ಹೊಳೆಯುತ್ತೋ ಅದನ್ನೆಲ್ಲ ಬರೆದ್ರೆ ತುಂಬ ಸಹಾಯ ಆಗತ್ತೆ ಅಂತ ಎಕ್ಸ್ಪೆರಿಮೆಂಟ್ಗಳಿಂದ ಪ್ರೂವ್ ಆಗಿದೆ. ಅಂದರೆ ಡೈರಿ ಆ ಥರ ಅಲ್ಲ, ನಿನ್ನ ತಲೆನಲ್ಲಿ ಏನೇನು ಯೋಚನೆಗಳು ಬರುತ್ತೋ ಅದನ್ನೆಲ್ಲ ಬರಿ. ಅದು ನಿನ್ನ ಬಗ್ಗೆನೇ ಆಗಿರಲಿ, ಬೇರೆಯವ್ರ ಬಗ್ಗೆನೇ ಆಗಿರಲಿ. ಬರೆಯೋದ್ರಿಂದ ನೀನು ಫೋಕಸ್ಡ್ ಆಗಿರ್ತೀಯ, ಕಾಮ್ ಆಗಿರ್ತೀಯ. ಇದರಿಂದ ಸಹಾಯ ಆಗತ್ತೆ ಅಂತೀರಾ? ಖಂಡಿತ. ನಾನಿವಾಗ ನಿನಗೆ ಒಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ, ತಗೋ. ಮುಂದಿನ ತಿಂಗಳು ಬಾ. ನಿಂಗೆ ಯಾವ್ದು ಸಮಾಧಾನ ಕೊಡುತ್ತೋ ಅದನ್ನ ಮಾಡು. ನಾಳೆ ಒಂದು ಫೋಟೋ ಎಕ್ಸಿಬಿಷನ್ ಕವರ್ ಮಾಡ್ತಾ ಇದ್ದೀನಿ, ಮಜಾ ಇರುತ್ತೆ ಅನ್ಸುತ್ತೆ. ದಯವಿಟ್ಟು ಅದನ್ನ ವಾಪಸ್ ಕೊಡ್ತೀರಾ ಪ್ಲೀಸ್? ವಾಪಸ್ ಬೇಕಾ? ಪ್ಲೀಸ್. ಇದು ಪ್ಲೀಸ್ ಬರಿ ಅದನ್ನ. ಈಗ ಬರಿ ಅಂತ ಅಂದೆ. ಟ್ರೆವಿಸ್ ಒಬ್ಬ ಹೀರೋ, ಒಬ್ಬ ಮರೀನ್, ದೇಶ ಸೇವೆ ಮಾಡಿದಂಥವನು. ತುಂಬಾ ಧೈರ್ಯವಾಗಿ ತಮಾಷೆ ಮಾಡ್ತಾ ಇದ್ದೀರಾ? ಕಾಲ್ ಮಾಡೋದನ್ನ ನಿಲ್ಸಿ. ಶೂಟ್ ಮಾಡಿದ್ದಾನೆ. ನೋಡು, ಒಂದ್ ನಿಮಿಷ ನನ್ನ ಮಾತು ಕೇಳು. ಹಲೋ, ಇಟ್ಸ್ ಓಕೆ, ಸಮಾಧಾನ ಮಾಡ್ಕೊ, ಅಳ್ಬೇಡ, ಏನೂ ಆಗಲ್ಲ. ಇಟ್ಸ್ ಓಕೆ, ಇಟ್ಸ್ ಓಕೆ, ಅಳ್ಬೇಡ, ಸುಮ್ನಿರು. ಸಾರಿ, ನಾನು ಬೇಕು ಅಂತ ಶೂಟ್ ಮಾಡಲಿಲ್ಲ. ಹಾಗೆ ಒತ್ತಿಟ್ಕೊಂಡಿರು, ಏನೂ ಆಗಲ್ಲ, ಅಳ್ಬೇಡ. ನೀನು ಡಾಕ್ಟರಾ? ನಾನು ನರ್ಸ್ ಆಗಿದ್ದೆ. ನಾನು ಚೆಕ್ ಮಾಡಿ ನೋಡ್ಲಾ? ಇದು ಇಲ್ಲ, ಇದು ನನ್ನ ರಕ್ತ ಅಲ್ಲ. ನೋಡಿ,
ಕಾಲ್ ಮಾಡೋದ್ ನಿಲ್ಸಿ. ಯಾರಿಗಾದ್ರೂ ಗಾಯ ಆಗಿದ್ರೆ ಹೇಳು, ನಾನು ಡಾಕ್ಟರ್ನ ಕಳಿಸ್ಕೊಡ್ತೀನಿ. ಓಕೆ? ಪೊಲೀಸ್ ಬರಲ್ಲ, ಡಾಕ್ಟರ್ ಮಾತ್ರ. ನಮ್ಗೆ ಯಾವುದರ ಅಗತ್ಯನೂ ಇಲ್ಲ. ಮತ್ತೆ ಬೇರೆ ಏನ್ ಬೇಕು ನಿನ್ಗೆ? ನಾನು ಯೋಚನೆ ಮಾಡಬೇಕು, ಅದಕ್ಕೆ ಕಾಲ್ ಮಾಡೋದ್ ನಿಲ್ಸಿ. ನನ್ಗೆ ಯೋಚನೆ ಮಾಡೋಕ್ಕಾಗ್ತಿಲ್ಲ. ನೀವು ಪದೇ ಪದೇ ಕಾಲ್ ಮಾಡ್ತಿರೋದ್ರಿಂದ. ನಾನು ಕೂಡ ಎಷ್ಟೊಂದು ಸಾವು ನೋಡಿದ್ದೀನಿ. ನಿನ್ನ ನೋವು ನನಗೆ ಅರ್ಥ ಆಗತ್ತೆ. ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ನಾವಿಬ್ರು ಒಂದೇ ಥರನೇ. ನಿನಗೆ ಗೊತ್ತಿಲ್ಲ ನನಗೆ ಹೇಗೆ ಆಗ್ತಿದೆ ಅಂತ. ನಾನು ನೋಡಿದ್ದೀನಿ. ನಾನು ಲೆಬನಾನಲ್ಲಿ ಸುಮಾರು ವರ್ಷ ಇದ್ದೆ. ನಿನ್ನ ನೋವು ಅರ್ಥ ಆಗತ್ತೆ. ನಾನು ನೋಡಿರೋದೆಲ್ಲ, ನಾವು ಮಾಡಿರೋದೆಲ್ಲ ಮುಂದಿನ ದಾಳಿ ಯಾವಾಗ? ಮುಂದಿನ ದಾಳಿ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ. ಅವನಿಗೆ ಗೊತ್ತಿಲ್ವಂತೆ. ಮುಂದಿನ ದಾಳಿ ಯಾವಾಗ? ಎಲ್ಲಿ ದಾಳಿ ಆಗುತ್ತೆ ಅಂತ ಹೇಳೋ. ನನಗೆ ಗೊತ್ತಿಲ್ಲ. ಅವನಿಗೆ ಗೊತ್ತಿಲ್ವಂತೆ. ನನಗೆ ಗೊತ್ತಿಲ್ಲ. ಇರು ಮಗನೇ, ಮಾಡ್ತೀನಿ ಇವಾಗ ನಿನ್ಗೆ. ಬೇಡ. ಏನ್ ಮಾಡ್ತಾ ಇದ್ದೀರಾ? ಸುಮ್ನೆ ಹಿಂದೆ ಹೋಗಲೇ. ನಾನು ಗೊತ್ತಿಲ್ಲ ಅಂತಂದ್ರೆ ಬುಲೆಟ್ ನಿನ್ ತಲೆ ಒಳಗಿರುತ್ತೆ. ಹೇಳೋ. 3 ಎಣ್ಸೋದ್ರೊಳಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಅವ್ರು ನಿನ್ನ ಶೂಟ್ ಮಾಡ್ತಾರಂತೆ. ಇಲ್ಲ, ನನಗೇನು ಗೊತ್ತಿಲ್ಲ, ನಾನು ಬಿಟ್ಬಿಡಿ. ಗೊತ್ತಿಲ್ಲ. 1 2 2 ಆದ್ಮೇಲೆ 3 ಬರುತ್ತೆ. ಅವಾಗ ಇವನ್ ಸಾಯ್ತಾನೆ. ಏನು ಅಂತ ಹೇಳು. 2 ಆದ್ಮೇಲೆ 3 ಬರುತ್ತೆ. ಸುಮ್ನೆ ಯಾಕೆ ಪ್ರಾಣ ಕಳ್ಕೊತೆ? ಉತ್ತರ ಕೊಡು. ಇಲ್ಲ, ನಂಗೇನು ಗೊತ್ತಿಲ್ಲ. ನನ್ಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ಲ ನನ್ಗೆ. ಅವನಿಗೇನು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಸುಳ್ಳು ಹೇಳ್ತಿದ್ದಾನೆ. ಏನ್ ಮಾಡಿದ್ರಿ ನೀವು? ಸಾಯಿಸಲ್ಲ ಅಂತ ಹೇಳಿದ್ರಿ ತಾನೇ? ಸುಮ್ನೆ ಹೆದರ್ಸ್ತೀನಿ ಅಂತ ಹೇಳಿದ್ರಲ್ಲ. ನೀವು ಒಂದು ಕೊಲೆ ಮಾಡೋ ಹಾಗಿಲ್ಲ. ನೀವು ಈ ಕೆಲಸ ಮಾಡಬಾರ್ದಿತ್ತು. ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ಬಿಟ್ರಿ? ನಾವು ಅವನ್ನ ಕೊಂದ್ಬಿಟ್ವಿ. ಎಲ್ಲ ಚೆನ್ನಾಗೇ ಇತ್ತು. ಯಾಕೆ ಗೊತ್ತಾ? ಇಲ್ಲ. ಯಾಕೆ ಅಂದ್ರೆ ನಾವು ಒಳ್ಳೆಯವರು. ಯುದ್ಧ ಆದ್ಮೇಲೆ ನಾನು ಕಳೆದೋಗಿದ್ದೆ. ಮತ್ತೆ ತುಂಬ ದಿನಗಳವರೆಗೆ ಕೋಪದಲ್ಲೇ ಇದ್ದೆ. ಆದರೆ ನಂಗೊಂದು ಗೊತ್ತಾಯಿತು. ನಮ್ಮೊಳಗೆ ನಾವು ನೋಡ್ಕೊಂಡ್ವಿ ಅಂತಂದರೆ, ಮುಂಚೆ ನಾವು ಯಾವ ಥರ ಇದ್ವೋ ಆ ವ್ಯಕ್ತಿನ ನೆನೆಸ್ಕೊಂಡ್ರೆ ಮತ್ತೆ ಅದೇ ಥರ ಆದ್ವಿ ಅಂದರೆ, ನಿಜ ಹೇಳ್ತೀನಿ ಕೇಳು, ಮತ್ತೆ ಮನಸ್ಸು ಸಮಾಧಾನ ಆಗತ್ತೆ. ಹೌದು, ಅದ ಕೆಲಸ ಆಗತ್ತೆ. ಇಲ್ಲ, ನಾನು ಯೋಚನೆ ಮಾಡಬೇಕು, ಏನ್ ಮಾಡಬೇಕು ಅಂತ. ಅವರು ಒಳಗೆ ಬರೋಕ್ಕೂ ಮುಂಚೆ. ಸೊ ನೀವೆಲ್ಲ ಇಲ್ಲೇ ಇರಿ, ಅಲ್ಲೇ ಕೂತರಿ. ರಿಸೀವ್ ಮಾಡ್ತಿಲ್ಲ, ಫೋನ್ ರಿಸೀವ್ ಮಾಡ್ತಿಲ್ಲ. ಇನ್ನೇನು ಹತ್ರ ಬಂದಿದ್ದೀವಿ, ಒಳಗೆ ಹೋಗ್ತಾ ಇದ್ದೀವಿ.
ಅವನು ಶೂಟ್ ಮಾಡಿಬಿಟ್ಟೆ. ನಾನು ಅವನು ಕೊಂದೆ ಅನಿಸುತ್ತೆ. ನಾನು ಅವನು ಕೊಂದ್ಬಿಟ್ಟೆ. ನಾನು ಕೆಲಸ ಮುಗಿಸ್ಕೊಂಡು ಆಗಷ್ಟೇ ಮನೆಗೆ ಬಂದೆ. ತುಂಬ ಕೆಲಸ ಮಾಡಿದ್ದೆ. ನನ್ನ ಹೆಂಡತಿ ನೋಡಿದ್ರೆ ಸಾಕು ಅನಿಸಿತ್ತು. ತುಂಬಾ ಖುಷಿ ಆಗ್ತಿದೆ. ನಾನು ಸ್ವಲ್ಪ ಟೈಮ್ ಮಾಡ್ಕೊಂಡು ನಿನ್ನ ಮೀಟ್ ಮಾಡಕ್ ಬಂದಿರೋದು. ಹೌದು, ತುಂಬಾ ವರ್ಷ ಆಯ್ತು. ತುಂಬಾ ದಿನ ಆಗಿತ್ತು. ತುಂಬಾ ವರ್ಷ ಆಯ್ತು. ಮಾಡಲಿ, ನಾನು ಬಂದೆ. ಬಂದ್ಯಾ? ಅವನು ಸತ್ತಿಲ್ಲ ಅನ್ಸತ್ತೆ. ಅವನಿನ್ನೂ ಬದುಕಿರ್ಬೋದಲ್ವಾ? ನೀವು ಸೆಲ್ಫ್ ಡಿಫೆನ್ಸ್ ಅಂತ ಕ್ಲೈಮ್ ಮಾಡ್ಬೋದಲ್ವಾ? ಎಲ್ರು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನಿಮಗೆ ಗೊತ್ತಿಲ್ಲ ಅವನು ಏನ್ ಮಾಡಕ್ ಹೋಗ್ತಿದ್ದಾನೆ. ಯಾರನ್ನ ಮೊದಲು ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ನಾನೇ ಮೊದಲು ಸಾಯೋದು ಅಂತ ಅನ್ಕೊಂಡಿದ್ದೆ. ಇನ್ನೊಂದ್ಸಲ ಶೂಟ್ ಮಾಡೋಕ್ಕಿಂತ ಮುಂಚೆ ನಾವನ್ನ ತಡಿಬೇಕು. ನಿನಗೇನು ತಲೆ ಕೆಟ್ಟಿದೀಯಾ? ಏನೋ ನಾನು ಹೈಪೋಗ್ಲೈಸೆಮಿಕ್. ನಾನು ಬೇಗ ಏನಾದ್ರೂ ತಿಂದೆ ಹೋದ್ರೆ ತಲೆ ತಿರಗ್ ಬಿದ್ಬಿಡ್ತೇನೆ. ರಕ್ತ ಬೇರೆ. ನಿಧಾನಕ್ಕೆ ಉಸಿರಾಡು, ಆಯ್ತಾ? ಸ್ಲೋ. ಓ ದೇವ್ರೆ, ಓ ಅಯ್ಯೋ ಅಯ್ಯೋ ಅಯ್ಯೋ, ಪೊಲೀಸರಿಗೆ ಕಿಟಕಿಯಿಂದ ಎಲ್ಲ ಕಾಣಿಸ್ತಾ ಇರತ್ತಾ? ನೋಡಿದ್ರೆ ಚೆನ್ನಾಗಿರತ್ತೆ, ಕಾಪಾಡ್ತಾರೆ. ಅವ್ರು ಬಂದ್ರು ಅಂದ್ರೆ ಶೂಟ್ ಮಾಡಕ್ ಶುರು ಮಾಡ್ತಾರೆ. ನಾವೆಲ್ಲರೂ ಸತ್ತೋಗ್ತೀವಿ ಅಷ್ಟೇನೆ. ಹೇಳ್ಬೇಡ, ಅವ್ನು ಗಾಬರಿ ಆಗಿದ್ದಾನೆ. ಅದರಿಂದನೇ ಎಲ್ಲ ಸಮಸ್ಯೆ ಆಗ್ತಿರೋದು. ಪೊಲೀಸ್ ಬಂದ್ರು ನಮ್ಮ ಮೇಲೆ ಶೂಟ್ ಮಾಡಲ್ಲ. ಅದ್ ನಮಗ್ ಗೊತ್ತಿಲ್ವಲ್ಲ. ನಾವು ತಲೆ ಬಗ್ಗಿಸ್ಕೊಂಡಿರ್ಬೇಕು ಅಷ್ಟೇನೆ. ಎಲ್ರು ಎದ್ದೇಳಿ, ಎಲ್ರು ಎದ್ದೇಳಿ, ಎದ್ದೇಳಿ ಮೇಲೆ ಅಂದೆ. ಹೇಳಿ ಹೇಳಿ ಬೇಗ, ಎದ್ದೇಳಿ ಮೇಲೆ. ಓಕೆ, ಸರಿ ಸರಿ. ಈಗ ನಿಧಾನಕ್ಕೆ ಕೈ ಮೇಲೆತ್ತಿ, ಎತ್ತಿ ಮೇಲೆ ಮೇಲೆ, ಎತ್ತಿ ಮೇಲೆ, ಹಾಗೆ. ಈಗ ನಿಧಾನಕ್ಕೆ ಕಿಟಕಿ ಕಡೆಗೆ ಬನ್ನಿ. ಬರ್ತಾ ಇರಿ. ಹ್ಯಾಂಡ್ಸ್ ಅಪ್, ಬನ್ನಿ. ನಿಧಾನಕ್ಕೆ ಬನ್ನಿ. ನೋಡಿ, ಭಯ ಪಡಬೇಡ. ಬರ್ತಾ ಇರಿ, ಹಾಗೆ ಬರ್ತಾ ಇರಬೇಕು. ಹ್ಯಾಂಡ್ಸ್ ಅಪ್, ಹಾಗೆ ನಡೀತಾ ಇರಿ. ಓಕೆ, ಕೈ ಮೇಲೆ ಇರಬೇಕು. ಈಗ ನಿಧಾನಕ್ಕೆ ನನ್ನ ಕಡೆ ತಿರ್ಕೊಳ್ಳಿ. ಕೈಗಳ ಮೇಲೆ ಇರಲಿ, ಹಾಗೆ. ಅಲ್ಲಾಡಬೇಡಿ, ಯಾರು ಅಲ್ಲಾಡಬೇಡಿ, ಅಲ್ಲಾಡಬೇಡಿ. ಇದನ್ನ ಯಾರು ತೆಗ್ದಿದ್ದು? ಯಾರು ತೆಗ್ದಿದ್ದು? ನಾನೇ.
ಚೆನ್ನಾಗಿದೆ. ನನ್ಗೆ ಯಾರ ಜೊತೆ ಮಾತಾಡಕ್ ಇಷ್ಟ ಇಲ್ಲ. ನೋಡು, ಎಲ್ರೂ ಸೇಫ್ ಆಗಿದ್ದಾರೆ ಅಂತ ನೀ ಹೇಳೋವರೆಗೂ ನಾವೆಲ್ಲೂ ಹೋಗಲ್ಲ, ನಿನ್ನೂ ನಾವು ಬಿಡಲ್ಲ. ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ನಾನು ಆಗ್ಲೇ ಹೇಳಿದ್ದೀನಿ, ನನಗೆ ನಿಮ್ಮ ಹೆಲ್ಪ್ ಬೇಕಾಗಿಲ್ಲ. ನೀನೊಂದಿಬ್ರನ್ನ ಆಚೆ ಕಳ್ಸಿದ್ರೆ ನಾನು ನಿಮಗೊಂದು ಸ್ವಲ್ಪ ಫುಡ್ ಕಳಿಸ್ಕೊಡ್ತೀನಿ, ಏನಂತೀಯ? ಓಕೆನಾ? ಒಳಗಡೆ ಎಷ್ಟು ಜನ ಇದ್ದಾರೆ? ನಿಮ್ಗೇನು ಅರ್ಥ ಆಗ್ತಾ ಇಲ್ವಾ? ನಾನು ಇವರಲ್ಲಿ ಯಾರನ್ನು ಹೊರಗಡೆ ಕಳಿಸೋದಿಲ್ಲ. ಏನಕ್ಕೆ ಅಂತ ಹೇಳು, ನಂಗೆ ಅರ್ಥ ಮಾಡಿಸು. ಯಾರಿಗೂ ಏನು ಆಗದಿರೋ ಹಾಗೆ ಇದನ್ನ ಎಂಡ್ ಮಾಡೋಣ ಬಾ. ಅದಕ್ಕೊಂಚೂರು ಅರ್ಥ ಇಲ್ಲ, ಅದು ನಿಮಗೆ ಗೊತ್ತು. ನನಗೆ ಇಲ್ಲಿಂದ ಕಾಣಿಸ್ತಾ ಇದ್ದಾರೆ, ನಿಮ್ಮ ಸ್ನೈಪರ್ಸ್ ಕಾಣಿಸ್ತಾ ಇದ್ದಾರೆ, ನನ್ನನ್ನು ಕತ್ತರಿಸೋಕೆ ಕಾಯ್ತಾ ಇದ್ದಾರೆ, ಶೂಟ್ ಮಾಡ್ತಾರೆ. ಅವ್ರು ನಿನ್ಗೆ ಶೂಟ್ ಮಾಡಲ್ಲ. ನನ್ನ ಮಾತನ್ನ ನಂಬು. ಓ ಹೌದಾ? ನಿಮ್ಮ ಮಾತಿನಿಂದ ನನಗೆ ಏನು ಆಗ್ಬೇಕಾಗಿಲ್ಲ. ಸರಿ, ನೀನೇ ಯೋಚನೆ ಮಾಡು. ನನ್ನ ನೀನಿವಾಗ ನಂಬಿದ್ರೆ ತುಂಬಾನೇ ಒಳ್ಳೇದು. ನಂಬೋದಾ? ಹೇಗೆ ನಂಬೋದು ನಿಮ್ಮನ್ನ? ನನ್ನನ್ನೇ ನಾನು ನಂಬೋಕ್ಕಾಗ್ತಾ ಇಲ್ಲ. ಹೇ, ಏನ್ ತಲೆ ಕೆಟ್ಟಿದ್ಯಾ ನಿನಗೆ? ನನ್ನೆಲ್ಲರೂ ಸಾಯಿಸ್ಬಿಡ್ತೀನಿ ಅಷ್ಟೇ. ಬಾ ಪ್ಲೀಸ್, ಹಿಂದೆ ಬಾ. ಕಾಪಿ ಹಾಕ್ಬೇಡಿ, ಏನೂ ಆಗಲ್ಲ. ಹಿಂದೆ ಹೋಗು, ಇಲ್ಲ ಅಂದ್ರೆ ತಲೆಗೆ ಶೂಟ್ ಮಾಡ್ಬಿಡ್ತೀನಿ. ನೀನ್ ಕೊಲೆಗಾರ ಅಲ್ಲ. ಸುಮ್ಮನೆ ನಿಂತ್ಕೋ, ಹಿಂದೆ ಹೋಗು. ಓಕೆ, ನಮ್ಗೆ ಯಾರಿಗೂ ನೀನು ನೋವು ಮಾಡಿಲ್ಲ. ನಂಗೆ ಏಟಾಗಿದೆ. ನಾವೆಲ್ಲರೂ ಇಲ್ಲಿಂದ ಜೀವಂತವಾಗಿ ಆಚೆ ಹೋಗ್ಬೋದು. ನೀನು ಇದನ್ನೆಲ್ಲ ಇಲ್ಲೇ ಮುಗಿಸ್ಬೋದು. ಓಕೆ, ನಾನೊಬ್ಬ ಶೂಟ್ ಮಾಡಿದೆ, ಅವನು ಸಾಯಿಸಿದೆ ಅನ್ಸುತ್ತೆ. ಅವನಿನ್ನೂ ಬದುಕಿರ್ಬೋದಲ್ವಾ? ರಕ್ತ ಸುರಿತಿತ್ತು. ಮೆಡಲಿನ ಅಪ್ಸೆಟ್ ಆಗಿದ್ಲು, ನಾನು ಹೊರಗೆ ಓಡ್ ಬಂದೆ. ಇಲ್ಲ, ಅವನಿನ್ನೂ ಬದುಕಿರ್ಬೋದಲ್ವಾ? ನೋಡು, ನಾವೆಲ್ಲ ಬದುಕಿದೀವಿ. ನೋಡು, ನಾವೆಲ್ಲ ಬದುಕಿದೀವಿ. ನಾವೆಲ್ಲ ಇಲ್ಲಿಂದ ಜೀವಂತವಾಗಿ ಆಚೆ ಹೋಗ್ಬೋದು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಓಕೆ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಬೇಡ, ಹಾಗೆ ಮಾಡಬೇಡ. ನೀನ್ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಡ. ಬೇರೆ ದಾರಿ ಇಲ್ಲ. ಇಲ್ಲ, ದಾರಿ ಇದೆ. ಎಲ್ಲದಕ್ಕೂ ದಾರಿ ಇದೆ. ಎಲ್ಲದಕ್ಕೂ ಪರಿಹಾರ ಇದೆ. ದಾರಿ ಇಲ್ಲ? ಹೌದು, ಇದೆ. ಏನ್ ಗೊತ್ತಿದೆ ನಿನಗೆ? ಏನ್ ಗೊತ್ತಿದೆ? ಗೊತ್ತು, ನನಗೆ ಗೊತ್ತು. ನನ್ನ ಹೆಂಡತಿ ಸತ್ತೋಗಿದ್ದು, ಶೂಟ್ ಮಾಡಿದ್ದಕ್ಕೆ 17 ವರ್ಷದ ಹುಡುಗ ಕೊಂದಿದ್ದು.
ನಂಗೆ ಅರ್ಥ ಆಗುತ್ತೆ. ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಮತ್ತೆ ಆ ನೋವು ಎಷ್ಟು ಕಾಡುತ್ತೆ ಅಂತ ಗೊತ್ತು. ಆ ಹುಡುಗ ನನ್ನ ಕೈಗೆ ಸಿಕ್ಕಿದ್ರೆ ನಾನು ಅಲ್ಲೇ ಕೊಲ್ಬೇಕು ಅಂತ ಇದ್ದೆ. ಮತ್ತೆ ಹಾಕೊಂಡಿಲ್ಲ. ಅದರಿಂದ ಏನು ಬದಲಾಗಲ್ಲ. ಅದರಿಂದ ನೋವೇನು ದೂರ ಆಗಲ್ಲ. ಅದರಿಂದ ಅವಳನ್ನು ವಾಪಸ್ ಬರಲ್ಲ. ಈ ವ್ಯಕ್ತಿಯಿಂದ ನನಗೇನು ಸಿಗೋದಿಲ್ಲ. ಅದು ನನ್ನಂತವ್ರಿಗೆ ಸಾಧ್ಯ ಇಲ್ಲ. ಅದ್ ನಿಜ ಅಲ್ಲ. ನೀನ್ ತುಂಬಾ ಒಳ್ಳೆಯವನು. ಆಗ್ಬೇಕನ್ಕೊಂಡಿದ್ದೆ. ನೋಡು, ಹಾಗೆ ಮಾಡಬೇಡ. ನಿನ್ ಹೆಂಡತಿ ಬಗ್ಗೆ ಯೋಚನೆ ಮಾಡು. ಏನ್ ತ್ಯಾಗ ಮಾಡಿದ್ಯಾ ನೀನು? ಬಿಡು ನನ್ನನ್ನ. ನಿಲ್ಲಿಸಿ, ಸಾಕು. ನಮ್ಮ ಮನೆಯಿಂದ ಹೊರಗೆ ಹೋಗು, ಇಲ್ಲಾಂದ್ರೆ ಕೊಂದು ಹಾಕ್ಬಿಡ್ತೀನಿ. ಎರಡಾದ್ಮೇಲೆ 3 ಬರುತ್ತೆ. ಅವಾಗ ಇವನ್ ಸಾಯ್ತಾನೆ. ಕ್ಷಮಿಸ್ಬಿಡು ಮೇಡಲಿ. ಮಿಸ್ ಮಾರ್ಕರ್ಸ್, ನಿಮ್ಮ ಫ್ರೆಂಡ್ ಬಗ್ಗೆ ಇವಾಗ ಮಾತಾಡೋಣ. ಯಾರು ಕ್ರೇಗಾ? ಅಲ್ಲ, ಅವಿದೇಹಾನ್. ಅವನು ನಂಗೆ ಗೊತ್ತಿಲ್ಲ. ಮಿಸ್ಟರ್ ದೇಹಾನ್. ಅದು ದಹಾನ್. ಮಿಸ್ಟರ್ ದಹಾನ್, ಥ್ಯಾಂಕ್ ಯು. ಅಲ್ಲಿದ್ದವರಲ್ಲಿ ಮೊದಲು ನಿಮಗೆ ಯಾರಾದರೂ ಪರಿಚಯ ಇದ್ರಾ? ನೋಡಿ, ಅಲ್ಲೇನಾಯ್ತು ಅಂತ ನಿಮ್ಗೆ ಹೇಳಿದ್ದೀನಿ. ನಿಮ್ಮ ನೋಟ್ಬುಕ್ಕಿಂದ. ಏವಿಗೆ ನಾಡಿಯಾ ಮೇಲೆ ಕೋಪ ಬಂದಿತ್ತು. ಅವರಿಬ್ರು ಜಗಳಾಡ್ತಾ ಇದ್ರು. ಕೆತಿ, ಯಾಕೆ ಆವಿ ಅಂಡ್ ನಾಡಿಯಾ ಜಗಳಾಡ್ತಾ ಇದ್ರು? ನನಗೆ ನೆನಪಿಲ್ಲ. ನಾನು ಸಮಾಧಾನ ಆಗೋದಕ್ಕೆ ಅಂತ ನೋಟ್ಸ್ ಬರೀತಾ ಇದ್ದೆ. ನಮ್ ಸೈಕ್ಯಾಟ್ರಿಸ್ಟ್ ರೆಕಮೆಂಡ್ ಮಾಡಿದ್ದು ಪ್ಯಾನಿಕ್ ಅಟ್ಯಾಕ್ಸ್ ಆದಾಗ ಮಾಡೋದಕ್ಕೆ. ಅವರಿಬ್ಬರ ಮಧ್ಯ ತುಂಬಾ ಟೆನ್ಷನ್ ಇತ್ತು. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಅವಳನ್ನ ವಾಪಸ್ ಪಡಿಬೇಕು ಅಂತ ಇದ್ದ. ನನಗೆ ನೆನಪಾಯ್ತು. ಅವಳು ಹೇಳಿದ್ಲು ಸಾಧ್ಯನೇ ಇಲ್ಲ ಅಂತ. ಫಿಯಾನಾ, ನೀವು ಹೇಳ್ತಿರೋದು ನಿಜಾನಾ? ಖಂಡಿತವಾಗ್ಲೂ. ಮಿಸ್ ನಾಡಿಯಾ ಮಾರ್ಕೋಸ್ ನಿಮ್ಮ ಫ್ರೆಂಡಾ? ಇಲ್ಲ. ಮುಂಚೆ ಭೇಟಿಯಾಗಿದ್ದೀರಾ? ಅವಳು ಲೆಬನೀಸ್, ಅವಳು ನನ್ನ ಇಸ್ರೇಲ್ ಅವನು. ನಾವು ಮೀಟ್ ಮಾಡೋದಕ್ಕೆ ಹೇಗೆ ತಾನೇ ಸಾಧ್ಯ ಹೇಳಿ? ನೀವೇ ಹೇಳಬೇಕು. ಸೊ ನೀವು ಅಷ್ಟೊಂದು ಅನುಕಂಪ ತೋರಿಸಿದ್ರಿ. ಇವತ್ತಾನೇ ಭೇಟಿಯಾಗಿರೋ ವ್ಯಕ್ತಿಗೆ ಏನಂತ ಹೇಳೋದು? ಅವ್ರು ತುಂಬ ಇಂಪ್ರೆಸ್ ಮಾಡಿದ್ರು. ನೀವೆಷ್ಟು ಗಂಟೆಗೆ ಅಲ್ಲಿಗೆ ಹೋದ್ರಿ? ಮೊದಲನೇ ಸಲನಾ ಎರಡನೇ ಸಲನಾ? ನೀವು 2 ಸಲ ಒಳಗೆ ಹೋದ್ರಾ? ಹೌದು. ಯಾಕೆ? ನಾನು ಶೋ ಸ್ಟಾರ್ಟ್ ಆದಾಗ ಅಲ್ಲೇ ಇದ್ದೆ. ಆಮೇಲೆ ಬಂದು ವಾಪಸ್ ಹೋದೆ. ಯಾಕೆ ವಾಪಸ್ ಬಂದ್ರಿ ನೀ? ನನ್ನ ಬಾಯ್ ಫ್ರೆಂಡ್ಗೆ ಸಪೋರ್ಟ್ ಮಾಡೋಕ್ಕೆ. ಯಾಕೇನಾದರೂ ಪ್ರಾಬ್ಲಮಾ? ನಿಮ್ಮ ಬಾಯ್ ಫ್ರೆಂಡ್ಗೆ ಎಷ್ಟು ದಿನದಿಂದ ಡ್ರಗ್ ಪ್ರಾಬ್ಲಮ್ ಇದೆ? ಪ್ರಾಬ್ಲಮ್ ಇಲ್ಲ. ಅಂದರೆ ತುಂಬ ದಿನದಿಂದಿಲ್ಲ. ಅವನು ಮಾಡ್ತಿರೋದು ನನಗೆ ಗೊತ್ತಾಗಿದೆ ಇವತ್ತು. ಇದ್ರ ಬಗ್ಗೆ ಏನಾದರೂ ಗೊತ್ತಾ? ನಾನು ಯಾವತ್ತೂ ನೋಡೇ ಇಲ್ಲ. ಕೊಕೇನ್ ಯಾವತ್ತಾದ್ರೂ ಟ್ರೈ ಮಾಡಿದ್ದೀರಾ ಕ್ರೇಗ್? ಅಯ್ಯೋ ದೇವ್ರೆ, ಇಲ್ಲ. ಒಂದು ಬ್ಲಡ್ ಟೆಸ್ಟ್ ಮಾಡೋಣವಾ? 86 ಮೆಲ್ರೋಸ್ ಅವೆನ್ಯೂನಲ್ಲಿ ಏನು ಮಾಡ್ತಿದ್ರಿ?
ಪ್ಯಾಕೇಜ್ ಡೆಲಿವರಿ ಮಾಡ್ತಿದ್ದೆ. ಆ ಪ್ಯಾಕೇಜ್ನಲ್ಲಿ ಏನಿತ್ತು? ಮಿಸ್ಟರ್ ಬಾಮಂಟ್ ಅವ್ರ ಹೆಸರಲ್ಲಿ ಪ್ಯಾಕೇಜ್ ಇರಬೇಕಾದ್ರೆ ನೀನ್ ಯಾಕೆ ಗ್ಯಾಲರಿಗೆ ಹೋದೆ? ಯಾಕೆ? ನೀವೇನು ಪ್ಯಾಕೇಜ್ ಡೆಲಿವರಿ ಕೊಟ್ಟಿದ್ದೀರ ಅದು ಕಾನೂನು ಬಾಹಿರವಾಗಿದೆ ಅನ್ನೋದು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಪ್ಯಾಕೇಜ್ ನಿಂಗೆ ಯಾರು ಕೊಟ್ಟರು ಅಂತ ಹೇಳಿದ್ರೆ ನಮಗೆ ಸಹಾಯ ಆಗುತ್ತೆ. ನಮ್ಮ ಮ್ಯಾನೇಜರ್ ಮಾಡಿದ್ದು. ಡೆಲಿವರಿ ಮಾಡೋಕ್ಕೆ ಪ್ಯಾಕೇಜ್ ಇದ್ದಾಗೆಲ್ಲ ಮಾಡ್ತಾರೆ. ಟ್ರಾವೆಲ್ಸ್ಗೆ PTSD ಇತ್ತು. ಅವ್ರು ನಿಮಗೆ ಪರಿಚಯ ಇಲ್ಲ ಅಂತ ಹೇಳಿದ್ರಿ ಅಲ್ವಾ? ನಂಗೆ PTSD ಬಗ್ಗೆ ಗೊತ್ತು. ಅದು ಯಾರಿಗೆ ಇದ್ರೂ ನಾನು ಗುರುತಿಸ್ತೀನಿ. ನಂಗೂ ಅದಿದೆ. ಟ್ರಾವೆಲ್ಸ್ ಒಬ್ಬ ವಾರ್ ಹೀರೋ. ಅವನೊಬ್ಬ ಒಳ್ಳೆ ಅಮೆರಿಕ ನಾಗರಿಕನಾಗಿ ಯುದ್ಧದಲ್ಲಿ ಧೈರ್ಯ ಪ್ರದರ್ಶನ ಮಾಡಿದಾನೆ. ಅವರೇ ಬರೆಯೋದಕ್ಕೆ ಹೇಳಿದ್ದು. ಅದು ತುಂಬ ಇಂಟೆನ್ಸ್ ಆಗಿತ್ತು. ಎಲ್ರಿಗೂ ಆತಂಕ ಆಗಿತ್ತು. ರೋಸ್, ನಿಮಗೆ ಈ ವ್ಯಕ್ತಿ ಗೊತ್ತಾ? ಟ್ರಾವೆಲ್ಸ್ ಅವರೊಬ್ಬ ಎಕ್ಸ್ ಆರ್ಮಿ ಮನುಷ್ಯ. ತಲೆ ಕೆಟ್ಟಿತ್ತು ಅವನಿಗೆ. ಅವನ ಆರ್ಮಿ ಅಂತ ನಿನಗೆ ಗೊತ್ತು? ಅವನೇ ಹೇಳಿದ್ದು. ಬೇರೆ ಏನು ಹೇಳ್ದ ಅವನು? ಒಬ್ಬ ವ್ಯಕ್ತಿನ ಕೊಂದೆ ಅಂತಂದ. ತುಂಬ ಅಪ್ಸೆಟ್ ಆಗಿದ್ದ. ತಗೊಳ್ಳಿ. ತುಂಬಾ ಹಸುವಾಗಿತ್ತು. ಥ್ಯಾಂಕ್ ಯು. ಪರವಾಗಿಲ್ಲ. ತಲೆ ತಿರುಗ್ತಾ ಇತ್ತು. ಅರ್ಥ ಆಗತ್ತೆ. ಮತ್ತೆ ಅವ್ರು ತುಂಬಾ ಮಾತಾಡಿದ್ರು, ಮತ್ತೆ ವಾದ ಮಾಡಿದ್ರು. ಮತ್ತೆ ಆ ಗನ್ ಇಟ್ಕೊಂಡಿದ್ನಲ್ಲ ಟ್ರಾವೆಲ್ಸ್, ಅವನು ಅವ್ರನ್ನ ಪ್ರೇಮ ಪಕ್ಷಿಗಳು ಅಂದ. ಪ್ರೇಮ ಪಕ್ಷಿಗಳನ್ನ? ಹಾ. ಮತ್ತೆ ನಾಡಿಯಾ ಹೇಳಿದ್ಲು ಇವರಿಬ್ಬರ ಮಧ್ಯೆ ಹೋಲಿಕೆ ಇದೆ ಅಂತ. ಏನ್ ಹೋಲಿಕೆ ಅಂದ? ಹೌದು. ಅಂದ್ರೆ ಯಾವ ಥರ ಅಂದ್ರೆ ಇಬ್ರು ಲ್ಯಾಬೆನಾನ್ ಅಂತ. ಓ, ಮತ್ತೆ ಇನ್ನೊಬ್ಬ ಹೊಟ್ಟೆ ಉರ್ಕೋತಾ ಇದ್ದ. ಹೌದಾ? ನನಗೆ ಅವ್ರಿಗೆ ಗೊತ್ತಿಲ್ಲ, ಆದರೆ ಅವರು ಟ್ಯಾಲೆಂಟೆಡ್. ತುಂಬಾನೇ ವಿಜುವಲ್. ಹಿಂದೆ ನಡೆದ ಘಟನೆಗಳನ್ನು ಬಳಸ್ಕೊಂಡು ಇವತ್ತಿನ ಜೀವನನ ಎಕ್ಸ್ಪ್ರೆಸ್ ಮಾಡ್ತಾರೆ. ಹಿಂದಿನ ಘಟನೆಗಳ? ಯುದ್ಧದ ಸಮಯದಲ್ಲಿ ಲೆಬನನ್ನಲ್ಲಿ ಬೆಳೆಯೋದು ನನಗೆ ತುಂಬ ಡಾರ್ಕ್ ಅನ್ಸುತ್ತೆ. ಆವಿ ಬಗ್ಗೆ ಏನನ್ಸತ್ತೆ? ಗಡ್ಡ ಬಿಟ್ಟಿದಾರಲ್ಲ. ಅವನು ದುರಹಂಕಾರಿ. ಮುಂಚೆ ಬೇರೆ ಪ್ರದರ್ಶನಗಳಲ್ಲೂ ನೋಡಿದ್ದೀನಿ. ದುಡ್ಡಿಟ್ಕೊಂಡು ಬಂದ ಆಗಿರ್ತಾನೆ. ಆರ್ಟ್ ತುಂಬಾ ಇಷ್ಟಪಡ್ತಾನೆ. ಸೊ ನೀವು ಮತ್ತೆ ನಿಮ್ಮ ಬಾಯ್ ಫ್ರೆಂಡ್ ಯಾರಿಗೂ ಪರಿಚಯ ಇಲ್ಲ ಆ ಫೋಟೋಗ್ರಾಫರ್ ಒಬ್ಬರನ್ನ ಬಿಟ್ಟು? ನಾಡಿಯಾ ನಮ್ಮ ಫ್ರೆಂಡ್. ಖ್ಯಾತಿ ಮತ್ತು ಬಿಲ್ ಆರ್ಟ್ ಕ್ರಿಟಿಕ್ಸ್. ಮುಂಚೆ ಸಿಕ್ಕಿದ್ವಿ. ಉಳಿದವ್ರು ನಮಗೆ ಗೊತ್ತಿಲ್ಲ. ನಾಡಿಯಾ ಮಾರ್ಕೋಸ್ ಅವ್ರ ಬಗ್ಗೆ ನಮಗೆ ಸ್ವಲ್ಪ ಹೇಳ್ತೀರಾ? ಅವಳು ನನಗೆ 10 ವರ್ಷದಿಂದ ಗೊತ್ತು. ತುಂಬ ಒಳ್ಳೆ ಹುಡುಗಿ. ದಹಾನ್ ಮತ್ತೆ ಅವಳು ರಿಲೇಶನ್ಶಿಪ್ ಅಲ್ಲಿದ್ದಾರಾ? ತಮಾಷೆ ಮಾಡಬೇಡಿ. ಟ್ರಾವಿಸ್? ಜೋಕ್ ಮಾಡ್ತಿದ್ದೀರಾ? ಆವಿ ಅಥವಾ ಟ್ರಾವಿಸ್ ನಿಮಗೆ ಪರಿಚಯ ಇದ್ದಾರಾ? ಇಲ್ಲ. ಗಡ್ಡ ಬಿಟ್ಟಿರೋ ಗಂಡಸರು ನನಗಿಷ್ಟ ಆಗಲ್ಲ. ಅವನಿಗಂತೂ ನನ್ನ ಕಂಡ್ರೇ ಇಷ್ಟ ಇಲ್ಲ. ನನಗೇನೆ ಬೈದ್ಬಿಟ್ಟ. ನಿಮ್ಗೆ ನಿಜವಾಗ್ಲೂ ಬ್ಲಡ್ ಟೆಸ್ಟ್ ಮಾಡಬೇಕು. ನಾನು ನಿಜಾನೇ ಹೇಳ್ತಾ ಇರೋದು. ಪ್ಯಾಕೇಜಲ್ಲಿ ಏನಿತ್ತು ಅಂತ ನಿಮಗೆ ಗೊತ್ತಾ? ನಾನು ನನ್ನ ಕೋವರ್ಕರ್ಗೋಸ್ಕರ ಕೆಲಸ ಮಾಡ್ತಿದ್ದೆ ಅಷ್ಟೇ. ಬ್ಯಾಟ್ರೀಸ್ ವಿತ್ ವೈರ್ಸ್. ಬಾಮಂಟನ್ ಅವ್ರ ಮಗನ ಕಾರಿಗೆ ಬ್ಯಾಟ್ರೀಸ್ ಇತ್ತು. ಮಿಸ್ಟರ್ ಬಾಮಂಟ್ ಅವ್ರ ಮನೆ ಇರೋದು 68 ಮಿಲ್ಲರ್ಸ್ ಅವೆನ್ಯೂ. ಇದರ ಅರ್ಥ ನೀನು ತಪ್ಪು ಅಡ್ರೆಸ್ಗೆ ಹೋಗಿದ್ದೆ. ಅವಳಿಗೆ ನೀನು ಇಂಪ್ರೆಸ್ ಮಾಡಿದ್ಯಾ ಅಂತ ಹೇಳ್ತಾ ಇದ್ಲು. ಹೌದಾ? ಮಿಸ್ಟರ್ ದಹಾನ್, ನೀವು ಮತ್ತೆ ಮಾರ್ಕೋಸ್ ನೇಬರ್ಸಾ? ಹಾಗೋ ಅನ್ಬೋದು. ನೀವಿಬ್ರು ಬೇರೆ ಬೇರೆ ದಿಕ್ಕಲ್ಲಿ ವಾಸ ಮಾಡೋದಲ್ವಾ? ಹೇಳಿ, ನೀವಿಬ್ರು ಹೇಗೆ ನೇಬರ್ಸ್ ಆಗ್ತೀರಾ? ಆ ಪ್ರಶ್ನೆನ ನೀವು ದೇವ್ರನ್ನೇ ಕೇಳಬೇಕು. ಇನ್ನೇನಾದರೂ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ನನಗೆ ತುಂಬ ಸುಸ್ತಾಗಿದೆ. ಇಡೀ ದಿನ ಏನೇನೋ ಆಗಿದೆ. ನೀವು ಬೇಕಂದ್ರೆ ಟ್ರಾವಿಸ್ನ ಕೇಳಿ, ನಿಮಗೆ ಬೇಕಿರೋದೆಲ್ಲ ಅವರೇ ಹೇಳ್ತಾರೆ. ಅವನು ಸತ್ತೋಗಿದ್ದಾನೆ.
ಏನು? ಅವ್ರು ಯಾರಿಗೂ ನೋವು ಮಾಡಿರ್ಲಿಲ್ಲ, ಅವ್ರಿಗೆ ದುಃಖ ಆಗಿತ್ತು. ಅವ್ರ ಯುದ್ಧದ ಕ್ರೌರ್ಯ ನೋಡ್ಕೊಂಡು ಬಂದಿದ್ರು. ಅವ್ರನ್ನ ಯಾಕೆ ಶೂಟ್ ಮಾಡಿದ್ರಿ? ಅವನ್ನೇ ಶೂಟ್ ಮಾಡ್ಕೊಂಡಿದ್ದು. ನಾನು ಅರೆಸ್ಟ್ ಆಗಿದ್ದೀನಾ ಅಥವಾ ಹೋಗ್ಬೋದಾ? ಹೇಯ್, ಏನಾಯ್ತು? ನಮ್ಮಿಬ್ರು ಕನೆಕ್ಟ್ ಮಾಡೋಕ್ಕೆ ತುಂಬ ಕಷ್ಟಪಟ್ರು. ನನ್ನ ನಿನ್ನ ಮಧ್ಯ ನಾವು ಅನ್ನೋದು ಬರಕ್ಕೆ ಸಾಧ್ಯನೇ ಇಲ್ಲ. ನನ್ನ ಕಾರ್ ಬಂದಿದೆ, ನಾನು ನಿಮಗೆ ಲಿಫ್ಟ್ ಕೊಡ್ಬೋದಾ? ಹೇ ನೇಬರ್, ಮತ್ತೆ ನಾವಿಬ್ರು ಮೀಟ್ ಆಗ್ತೀವಾ? ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ. ಸರಿ ಆಯಿತು. 7 ಜನ್ಮ ಆದರೂ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ, ಮರಿಬೇಡಿ. ಹಲೋ ಸರ್. ಹಲೋ ಡೇವಿಡ್. ಮನೆಗೆ ಹೋಗ್ಬೇಕಾ ಮಿಸ್ಟರ್ ದಹಾನ್? ನಡಿ ಹೋಗೋಣ. ಅವ್ರು ನಿಮ್ಮ ಫ್ರೆಂಡಾ ಸರ್? ನೇಬರ್. ಓಕೆ, ಬನ್ನಿ. ಏನಿದು? ಇದು ನನ್ನ ರೆಸಿಗ್ನೇಷನ್ ಲೆಟರ್. ಏನು? ಹೋದ್ವಾರ ಸಾವು ಕಣ್ಣು ಮುಂದೆ ಇತ್ತು. ನನ್ ಸಾಯೋಕ್ಕೂ ಮುಂಚೆ ಬೇರೆ ಬೇರೆ ಜಾಗಗಳನ್ನ ನೋಡ್ಬೇಕು. ಯಾವಾಗೇನಾಗುತ್ತೋ ಗೊತ್ತಿಲ್ಲ. ನೀವು ನಿಮ್ಮ ಉಸಿರನ್ನು ನಿಧಾನವಾಗಿ ತೆಗೆದುಕೊಂಡು ಏಕಚಿತ್ತದಿಂದ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ. ಹಾ, ಇದು ಕ್ಯಾತಿ. 7 ಗಂಟೆ ಗ್ಯಾಲರಿಗೆ ಬಂದ್ಬಿಡು. ಶ್ಯೂರ್, ನಾನ್ ಬರ್ತೇನೆ. ಬೇಗ ಬಂದ್ಬಿಡು, ಕಾಯ್ತಾ ಇರ್ತೀನಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಧ್ಯಾನಿಸಿ. ನಿಮ್ಮ ದೇಹ ಹೂವಿನಂತೆ ಹಗುರವಾಗಿದೆ ಎಂದು ಭಾವಿಸಿ. ನನ್ನ ಹೆಸರು ಬಿಲ್. ಹಾಯ್ ಬಿಲ್. ನನ್ನ ಮಗ ಸ್ಟೀವನ್ ಶೂಟ್ ಮಾಡ್ಕೊಂಡ್ಬಿಟ್ಟ 6 ತಿಂಗಳ ಹಿಂದೆ. ನನಗೆ ಅವಾಗಿಂದ ಅಳೋಕೆ ಮತ್ತೆ ಮಾತಾಡೋಕ್ಕಾಗೇ ಇರಲಿಲ್ಲ.
ಹಾಯ್, ನಾನು ರಾಸ್. ನಾನ್ ಟೀನಾ. ನಿನ್ನ ಪ್ರೊಫೈಲ್ ಪಿಕ್ಚರ್ಸ್ಗಿಂತ ನೀನು ತುಂಬ ಚೆನ್ನಾಗಿ ಕಾಣಿಸ್ತೀಯ. ಓ ಥ್ಯಾಂಕ್ ಯು. ಒಂದು ಬಿಯರ್ ಹೇಳ? ಹಾ ಪ್ಲೀಸ್. ಸೂಪರ್. ಬಾರ್ಟೆಂಡರ್ 2 ಬಿಯರ್ ಕೊಡಿ. ಸಾರಿ, ಟ್ರಾಫಿಕ್ ಇತ್ತು. ಅರ್ಥ ಆಗತ್ತೆ. ಸಾರಿ, ಲೇಟ್ ಆಯ್ತು. ಇದೇನ್ ಹೊಸ್ದಾ? ನೀನ್ ಯಾವಾಗ್ಲೂ ಲೇಟಾಗಿ ಬರ್ತೀಯಾ? ಏನ್ ಖುಷಿಯಾಗಿ ಕಾಣ್ತಿದ್ಯಾ? ಹಾ ಹೌದು, ಸೆಲೆಬ್ರೇಟ್ ಮಾಡೋಕ್ ಒಂದು ವಿಷಯ ಇದೆ. ನೀನು ಮತ್ತೆ ನಿಕ್ ಮದ್ವೆ ಆಗ್ತಿದ್ದೀರಾ? ನಿಕ್ ಮತ್ತೆ ನಾನು ಬೇರೆ ಆಗ್ಬಿಟ್ಟಿದೀವಿ, ಆದ್ರೆ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ದೀವಿ. ಐ ಆಮ್ ಸೋ ಸಾರಿ ಕ್ರೇಗ್. ನಾವೀಗ್ಲೂ ಲವ್ ಮಾಡ್ತಾ ಇದ್ದೀವಿ, ಆದ್ರೆ ಲವ್ವೇ ಜೀವನ ಅಲ್ಲ ಅಲ್ವಾ? ಆದ್ರೆ ನಾನು ಬಂದಿರೋ ಕಾರಣ ಬೇರೆ ಇದೆ. ನಾನು ಹಿಂಗೆ ಬಲವಂತ ಮಾಡಿದ್ನಲ್ಲ, ಎಕ್ಸಿಬಿಟ್ ಮಾಡಲೇಬೇಕು ಅಂತ, ನೆನಪಿದ್ಯಾ? ಹೇಗ್ ಮರೆಯಕ್ಕಾಗತ್ತೆ? ಬೈಯರ್ ಸಿಕ್ಕಿದ್ದಾನೆ. ನಿಜ ಹೇಳ್ತಿದ್ಯಾ? ಯಾವ ಫೋಟೋ ಸೇಲ್ ಆಯ್ತು? ಒಡೆದು ಹೋಗ್ದಿರೋದೆಲ್ಲನೂ ಸೇಲ್ ಆಗಿದೆ. ಓ, ನಾನು ನಿಂಗೆ ಹೇಳೋದೇ ಮರ್ತ್ಬಿಟ್ಟೆ ಅಲ್ವಾ? ತಮಾಷೆ ಮಾಡ್ತಿದ್ಯಾ? ಖಂಡಿತ ಇಲ್ಲ. ತಮಾಷೆ ಮಾಡ್ತಿದ್ರೆ ಗ್ರಹಚಾರ ಸರಿಗಿರಲ್ಲ. ಜೋಕ್ ಮಾಡ್ತಿಲ್ಲ. ನೀನ್ ಸೂಪರ್ ಅಲ್ವಾ? ಇದಕ್ಕೆ ನನಗೆ ಥ್ಯಾಂಕ್ಸ್ ಹೇಳಬೇಕು. ನಿನ್ನ ಕರಿಯರ್ಗೆ ಇವಾಗ ಒಳ್ಳೆ ಬ್ರೇಕ್ ಸಿಕ್ಕಿದೆ, ಅರ್ಥ ಆಯ್ತಾ? ಅಲ್ಲಿ ಹಾಳಾಗದೆ ಉಳ್ದಿರೋ ಎಲ್ಲ ಫೋಟೋಗಳು ಸೇಲ್ ಆಯ್ತು ಅಂತಿದ್ಯಾ? ಅದನ್ನೆಲ್ಲ ಒಬ್ನೇ ತಗೊಂಡಿರೋದು. ಅವನು ನಿನ್ನ ದೊಡ್ಡ ಫ್ಯಾನ್, ಗೊತ್ತಾ? ಫ್ಯಾನ್? ಆ ಅಭಿಮಾನಿ ಹೆಸರು ಅವಿ ಡಹಾನ್. ಅವನಾ? ಓ, ಮರ್ತೆ ಹೋಗಿತ್ತು. ಇದನ್ ಕೊಟ್ಟು ಕಳ್ಸಿದ್ದಾನೆ. ನೀನ್ ಹೋಗ್ತೀಯಾ? ನೀನು ಹೊಸ ಜೀವನ ಶುರು ಮಾಡು. ಇದು ಹೊಸ ಚಾಪ್ಟರ್ ಆಗಿರುತ್ತೆ. ಥ್ಯಾಂಕ್ ಯು ಪಾಲ್. ಬೇರೆ ಏನಾದರೂ ಬೇಕಾ ಸರ್? ಸದ್ಯಕ್ಕೆ ಸಾಕು. ಸರಿ ಸರ್. ಸಾರಿ ಐ ಆಮ್ ಲೇಟ್. ಲೇಟ್ ಆದ್ರೂ ಲೇಟೆಸ್ಟ್ ಆಗಿದೆಯಾ? ಹಾಯ್. ಹಾಯ್. ಬಾ ಹೋಗೋಣ. ಥ್ಯಾಂಕ್ ಯು.